ಕಳೆದ 2 ವಾರಗಳಿಂದ ನಾವು ಯಾಕೋಬನ ಪತ್ರಿಕೆಯ ಹಿನ್ನೆಲೆ ಮತ್ತು ಮೊದಲನೇ ಅಧ್ಯಾಯದ ದಲ್ಲಿ ಇರುವಂತ ಕೆಲವು ಸಂಗತಿಗಳನ್ನು ನಾವು ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದೆವು. ಅವುಗಳನ್ನು ನಿಮ್ಮ ಗಮನ, ನಾನು ಮತ್ತೆ ಅದನ್ನು ರಿಪೀಟ್ ಮಾಡ್ಲಿಕ್ಕೆ ನಾನು ಹೋಗುವುದಿಲ್ಲ, ನಾನು ಮುಂದಕ್ಕೆ ಹೋಗುವಂತವನಾಗಿದ್ದೇನೆ. ಆದ್ರಿಂದ ನೀವು ಏನು ನಾವು ವಾಕ್ಯದ ಸತ್ಯಗಳನ್ನು ಅಧ್ಯಯನದಲ್ಲಿ ನಾವು ಕಲಿತುಕೊಳ್ಳುತ್ತೇವೋ ಅವುಗಳನ್ನು ನೀವು ನೋಟ್ ಮಾಡಿಕೊಂಡು ಅವುಗಳ ವಿಷಯವಾಗಿ ಇನ್ನೂ ಹೆಚ್ಚು ನೀವು ಧ್ಯಾನ ಮಾಡ್ತಾ ಹೋಗುವುದಾದ್ರೆ ನಿಮಗದು ಬಹಳ ಒಂದು ಪ್ರಯೋಜನಕರವಾಗ್ತದೆ. ಮತ್ತು ಆತ್ಮೀಕ ಸತ್ಯಗಳು ನಿಮ್ಮ ಹೃದಯದಲ್ಲಿ, ನಿಮ್ಮ ಬುದ್ಧಿಯಲ್ಲಿ ಅದು ನಿಲ್ಲಿಕ್ಕೆ ಸಾಧ್ಯವಾಗ್ತದೆ ಎಂಬುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಮತ್ತು ಮಾತ್ರವಲ್ಲದೆ ಈಗ ನಾವು ಈ ಅಧ್ಯಯನವನ್ನು ನಡೆಸುತ್ತೇವೋ ಈ ಅಧ್ಯಯನದಲ್ಲಿ ಬೋಧಿಸುವಂತವರು ಅನೇಕ ವಾಕ್ಯದ ಸತ್ಯಾಂಶಗಳನ್ನು ಬೋಧಿಸುತ್ತಾ ಹೋಗುವಂತವರಾಗಿದ್ದಾರೆ. ದೇವರಾತ್ಮ ನಡೆಸಿದ ಪ್ರಕಾರ ಅವುಗಳನ್ನು ಈ ನಮ್ಮ ಸಭೆಯ ಕ್ವಿಜ್ ಮಾಡುವಂತವರು, ಯವನಸ್ಥರ ಮಧ್ಯದ ಯವನಸ್ಥರ ಕೂಟಗಳಲ್ಲಿ ಮತ್ತು ಮಹಿಳೆಯರ ಕೂಟಗಳಲ್ಲಿ ನಡೆಸುವ ಕೂಟಗಳಲ್ಲಿ ನಾವು ಏನು ಬುಧವಾರದಲ್ಲಿ ಅಧ್ಯಯನ ನಡೆಸುತ್ತೇವೆ ಆ ಅಧ್ಯಯನದ ಸಾರಾಂಶಗಳನ್ನು ಅವರು ಗ್ರಹಿಸಿಕೊಂಡು ಅದನ್ನು ನೋಟ್ ಮಾಡಿಕೊಂಡು ಅವುಗಳಲ್ಲಿ ಕ್ವಶನ್ಗಳನ್ನು ಅವರು ಸಿದ್ಧಪಡಿಸಿ ಆ ಒಂದು ಮಹಿಳೆಯರ ಕೂಟಗಳು, ಯವನಸ್ಥರ ಕೂಟಗಳು, ಇನ್ನೂ ಅನೇಕ ಕೂಟಗಳಲ್ಲಿ ಅವರು ಅದನ್ನು ಕೇಳುವುದಾದರೆ ಅವಾಗ ಎಷ್ಟರ ಮಟ್ಟಿಗೆ ವಾಕ್ಯದ ಅಧ್ಯಯನವನ್ನು ಕೇಳಿದ್ರು, ತಿಳ್ಕೊಂಡ್ರು ಮತ್ತು ಅವರ ಕೊಡುವ ಉತ್ತರದ ಮೇಲೆ ಅದು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಆದ್ರಿಂದ ಇದನ್ನು ಅಭ್ಯಾಸಕ್ಕೆ ನಾವು ಇನ್ನು ಮುಂದೆ ತರಬೇಕು ಎಂಬುದನ್ನು ನಾವು ತಿಳಿಸುವಂತವರಾಗಿದ್ದೇವೆ. ಇನ್ನು ಮುಂದೆ ಅನೇಕ ಅಧ್ಯಯನಗಳು ನಡೆಯಲಿಕ್ಕುಂಟು. ಆದ್ರಿಂದ ಈ ಅಧ್ಯಯನಗಳ ವಿಷಯಗಳನ್ನೇ ನೀವು ಕುರಿತು ಕ್ವಿಜ್ಗಳನ್ನು ಮಾಡುವುದಾದರೆ ಇನ್ನೂ ಹೆಚ್ಚು ನೋಡ್ರಿ ಪ್ರಯೋಜನ ಉಂಟಾಗುವಂಥದ್ದಾಗಿದೆ. ಅದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳ್ರಿ. ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅಂತ ಕಾಣ್ತದೆ. 1ನೇ ವಚನ ಅಲ್ಲಿ ನಾವು ಓದಿದೆವು. 2ನೇ ವಚನದಲ್ಲಿ ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು, ಅಂದ್ರೆ ನಿಮ್ಮ ನಂಬಿಕೆ ಎಂಬುವಂತ ಅಂಶವನ್ನು ನಾವು ಧ್ಯಾನ ಮಾಡಿದೆವು. ವಿಶ್ವಾಸ ಜೀವಿತದಲ್ಲಿ ನೋಡ್ರಿ, ಈ ನಂಬಿಕೆ ಎನ್ನುವಂಥದ್ದು ಪ್ರಮುಖವಾದ ಮಹತ್ವವುಳ್ಳ ನಮ್ಮ ಆತ್ಮೀಕ ಜೀವಿತದ ಒಂದು ಮೌಲ್ಯ ಅದಾಗಿದೆ ಎಂಬುವಂಥದ್ದನ್ನು ಪ್ರತಿಯೊಬ್ಬ ವಿಶ್ವಾಸ ತಿಳ್ಕೊಳ್ಬೇಕು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಮುಖಾಂತರವಾಗಿಯೇ ದೇವರಿದ್ದಾನೆ, ಆತನು ನಮಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬತಕ್ಕಂತ ಆ ಸತ್ಯಾಂಶವನ್ನು ನಮ್ಮ ಜೀವಿತದಲ್ಲಿ ಅದು ನೋಡ್ರಿ ಅದು ಕಾರ್ಯರೂಪದಲ್ಲಿ ಕಂಡು ಬರಬೇಕು ಎಂಬುವಂಥದ್ದನ್ನು ನಾವು ವಾಕ್ಯದಿಂದ ತಿಳ್ಕೊಳ್ಳುವಂತವರು ನಾವು ಆಗಿದ್ದೇವೆ. ನಾವು ಇದರಲ್ಲಿ ಓದೋಣ. ಯಾಕಂದ್ರೆ ನಾವು ರೋಮಪತ್ರಿಕೆಯಲ್ಲಿ ನಾವು ಓದ್ತೇವೆ. ಯಾರಾದ್ರೂ ವಾಕ್ಯ ಓದ್ಲಿಕ್ಕೆ ಸಹಾಯ ಮಾಡ್ರಿ. 1ನೇ ಅಧ್ಯಾಯ 17ನೇ ವಚನ. ರೋಮಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ನೋಡ್ರಿ, ನೀತಿವಂತನು ಏನಂತೆ, ಆತನು ನಂಬಿಕೆಯಿಂದಲೇ ಬದುಕುವನು, ಬೇರೆ ಇನ್ಯಾವ ದಾರಿ ಇಲ್ಲ. ನಂಬಿಕೆಯಿಂದಲೇ ಬದುಕುವನು. ನಾವು ಏನಂತ ಉಂಟಲ್ಲಿ ನೋಡ್ರಿ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ನೋಡ್ರಿ, ನಂಬಿಕೆಯನ್ನು ಪ್ರಕಟಿಸುವಂತದ್ದು ನಿನ್ನಲ್ಲಿರುವ ನೀತಿ. ಆ ನಂಬಿಕೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಅದು ದೃಢವಾಗುತ್ತಾ ಹೋಗ್ತದೆ, ನಾವು ನಮ್ಮ ಲೆಕ್ಕಕ್ಕೆ ನೀತಿಯು ಅದು ಕೊಡಲ್ಪಡ್ತದೆ, ನೀತಿಯು ನಮ್ಮ ಲೆಕ್ಕಕ್ಕೆ ಕೊಡಲ್ಪಡ್ತದೆ. ಅದಕ್ಕೆ ಪ್ರಾರಂಭದಲ್ಲಿ ದೇವರು ಹೇಳಿದಂತಹ ಮಾತು ಯಾರಿಗೆ? ನೋಹನಿಗೆ, ನೀನೊಬ್ಬನೇ ನೀತಿವಂತನು. ಯಾಕೆ ಗೊತ್ತಾ?
ಅವನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದನು, ದೇವರಿದ್ದಾನೆ ಎಂಬುದನ್ನು ತಿಳ್ಕೊಂಡಿದ್ದನು, ನನಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದನು. ದೇವ ಆ ನಂಬಿಕೆಯ ಮುಖಾಂತರವಾಗಿ ದೇವರಿಗೂ ಅವನಿಗೂ ಇರುವ ಸಂಬಂಧ ಬಹಳ ಅದ್ಭುತವಾದಂತಹ ಸಂಬಂಧ ಅದು ಆಗಿತ್ತು. ಅದರಿಂದಲೇ ಅವನನ್ನು ದೇವರು ಕರೆದಿದ್ದು ನೀತಿವಂತನು, ನೀನೊಬ್ಬನೇ ನೀತಿವಂತನೆಂಬುದಾಗಿ ನೋಹನಿಗೆ ಹೇಳುವಂತ, ಸಾಕ್ಷಿ ಕೊಡುವಂಥದ್ದನ್ನು ನಾವು ನೋಡುವಂತವರು ನಾವು ಆಗಿದ್ದೇವೆ. ಅಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ಅಂತಂದ್ರೆ ನೋಡ್ರಿ, ನಾವು ಅಲ್ಲಿ ಶಾಸ್ತ್ರೋಕ್ತಿಯ ಪ್ರಕಾರ ಅಂತ ಹೇಳ್ತೀವಿ. ಎಲ್ಲದು ನೋಡ್ರಿ, ದೇವರು ಹೇಳಿದಂತ ಮಾತು ಎಲ್ಲದು ನೋಡ್ರಿ, ವಿಮೋಚನ ಕಾಂಡ 20ನೇ ಅಧ್ಯಾಯ, ವಿಮೋಚನ ಕಾಂಡ 20ನೇ ಅಧ್ಯಾಯ 20ನೇ ಅಧ್ಯಾಯ 4ನೇ ವಚನದಿಂದ ಓದಿ ಸಿಸ್ಟರ್. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲ. ಅದಕ್ಕಿಂತ ಮುಂಚೆ ಯೆಹೋವನು ಎಂಬ ನಿನ್ನ ದೇವರು ನಾನೇ. ಯೆಹೋವನು ಎಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೋ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ಸಾಕ್ಬಿಡಿ. ಎಷ್ಟರ ಮಟ್ಟಿಗೆ ನೋಡ್ರಿ, ನಾವಿಲ್ಲಿ ನೋಡ್ತೇವೆ, ಮನುಷ್ಯನು ಅವನು ಎಂತ ಒಂದು ಸ್ಥಿತಿಗೆ ಹೋದ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ನಂಬಿಕೆಯ ಕುರಿತಾಗಿ ದೇವರಿದ್ದಾನೆ, ಯೆಹೋವನೆಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು. ನೋಡ್ರಿ, ಇಲ್ಲಿ ನಂಬಿಕೆ ಇಲ್ಲಿಂದಲೇ ಪ್ರಾರಂಭವಾಗಿದೆ. ದೇವರು ಹೇಳ್ತಕ್ಕಂಥ ಮಾತು, ದೇವರ ವಾಕ್ಯ ಏನಂತ ಹೇಳ್ತದೆ? ಈ ಆಕಾಶ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಲ್ಲಾಗಲಿ ಇರುವ ಯಾವ ರೂಪವನ್ನು ಮಾಡಿಕೊಳ್ಳಬಾರದು. ಇವತ್ತಿನ ಮನುಷ್ಯ ಮಾಡ್ತಿರೋದೇನು? ಅನೇಕ ವಿಗ್ರಹಗಳನ್ನು, ಕಲ್ಲಿನ ವಿಗ್ರಹ, ಲೋಹದ ವಿಗ್ರಹ, ಇನ್ನು ಮರದ ವಿಗ್ರಹ, ಮಣ್ಣಿನ ವಿಗ್ರಹ, ನೋಡ್ರಿ, ಅನೇಕ ಮೂರ್ತಿಗಳನ್ನು ಅವರು ಮಾಡಿಕೊಂಡವರಾಗಿ ಅದೇ ದೇವರೆಂಬುದಾಗಿ ಹೇಳಿಕೊಂಡು ತಮ್ಮ ಮೂಢನಂಬಿಕೆಯಿಂದ ನೋಡ್ರಿ ಆ ದೇವರನ್ನು ಪೂಜಿಸಿಕೊಂಡು ಹೋಗುವಂತವರು ಆಗಿರುತ್ತಾರೆ. ಆದ್ರೆ ದೇವರು, ಮನುಷ್ಯನು ದೇವರನ್ನು ನೋಡ್ಬೇಕಾದ್ರೆ, ದೇವರನ್ನು ಆರಾಧಿಸಬೇಕಾದ್ರೆ, ದೇವರ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ದೇವರ ಒಂದು ಫಾರ್ಮುಲಾ ಏನೆಂಬುದಾಗಿ ಹೇಳಿದರೆ ನಂಬಿಕೆಯೇ ಅದಕ್ಕೆ ಮಾರ್ಗ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ರಿ ವಾಕ್ಯದಲ್ಲಿ ಅದಕ್ಕೆ ನಾವು ರೋಮಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಓದಿದ್ವಲ್ಲ, ನೀತಿವಂತನು ನಂಬಿಕೆಯಿಂದಲೇ ಆತನು ಬದುಕುವಂತವನು ಆಗಿದ್ದಾನೆ ಎಂಬುವಂಥದ್ದನ್ನು ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು ಅದು ಆಗಿರುತ್ತೆ. ಆದ್ರಿಂದ ದೇವರ ಬಳಿಗೆ ಒಬ್ಬ ವಿಶ್ವಾಸಿ ಆತನು ಬರುವಾಗ ಆತನ ನಂಬಿಕೆ ಏನಾಗ್ತದೆ? ದಿವಸದಿಂದ ದಿವಸಕ್ಕೆ ಅದು ವೃದ್ಧಿಯಾಗುತ್ತಾ ಹೋಗಬೇಕಾಗ್ತದೆ. ಮತ್ತು ದೇವರ ಸಾನ್ನಿಧ್ಯವನ್ನು ಒಬ್ಬ ವಿಶ್ವಾಸಿ ಅನುಭವಿಸಬೇಕಾದರೆ ನಂಬಿಕೆಯ ಮುಖಾಂತರವಾಗಿ ಆತನು ದೇವರಿಗೆ ಇನ್ನೂ ಹತ್ತಿರವಾಗಿ ಆತನು ಹೋಗುವಂತವನಾಗಿದ್ದಾನೆ. ದೇವರ ವಾಕ್ಯದ ಸತ್ಯಗಳನ್ನು ಗ್ರಹಿಸಿಕೊಂಡು ದೇವರ ಆಜ್ಞೆಯನ್ನು ಕೈಕೊಂಡು ಆತನು ಮುನ್ನಡೆಯುತ್ತಾ ಹೋಗುವಾಗ ದೇವರಿಗೆ ಹತ್ತಿರವಾಗುತ್ತಾನೆ ಮತ್ತು ದೇವರು ಅವನಿಗೆ ಪ್ರತಿಫಲವನ್ನು ಆತನು ಕೊಡುವಂತವನಾಗಿದ್ದಾನೆ ಎಂಬುದಾಗಿ ಹೇಳುವುದರಲ್ಲಿ ಯಾವ ಒಂದು ಸಂದೇಹ ಇಲ್ಲ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. 2ನೇ ಕೊರಿಂಥ 5ನೇ ಅಧ್ಯಾಯ 7-8. 2ನೇ ಕೊರಿಂಥ 5ನೇ ಅಧ್ಯಾಯ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ
ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಅಲ್ವೇ? ಎಷ್ಟು ಸತ್ಯವಾದಂತ ಮಾತು. ನಾವು ನೋಡುವವರಾಗಿ ನಡೆಯದೆ ನಂಬುವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರಿಗೂ ಕರ್ತನಿಗೆ ದೂರವಾಗಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಹೌದು, ಎಷ್ಟೋ ಸತ್ಯವಾದಂತ ಮಾತು. ದೇವರಿಗೆ ನಾವು ನೋಡದೆ ದೇವರನ್ನು ನಂಬುತ್ತಾ ಇದ್ದೇವೆ. ದೇವರಿದ್ದಾನೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇವೆ. ಎಲ್ಲಾ ದೇವರು ಕೊಟ್ಟಂತ ನೋಡಿ ಆಶೀರ್ವಾದಗಳು, ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ನಮಗೋಸ್ಕರವಾಗಿ ಕಳಿಸಿಕೊಟ್ಟದ್ದನ್ನು, ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದನ್ನು, ಆತನು ಮರಣವನ್ನು ಹೊಂದಿದ್ದನ್ನು, ಆತನು ಪುನರುತ್ಥಾನ ಹೊಂದಿದಂತ ಅಂಶಗಳನ್ನು, ಆತನು ದಿವಾರಾಣ ಹೋಗಿ ತಂದೆಯ ಬಳಿಯಲ್ಲಿ ಇರುವಂತದ್ದನ್ನು, ಇದೆಲ್ಲವನ್ನು ನಾವು ನಂಬುವಾಗ, ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವಾಗ ನೋಡ್ರಿ ಏನಾಗ್ತದೆ. ನಾವು ಏನಾಗಿದ್ದೇವೆ? ನಾವು ವರೆಗೂ ಕರ್ತನಿಗೆ ದೂರದಲ್ಲಿರುವ, ದೇಹದಲ್ಲಿ ವಾಸಿಸುವವರೆಗೂ ದೂರದಲ್ಲಿರುವ ಪ್ರವಾಸಿಗಳಂತೆ ನಾವಿದ್ದೇವೆ. ನೋಡ್ರಿ, ವಿಶ್ವಾಸಿ ಆ ಒಂದು ಯಥಾರ್ಥವಾದ ನಂಬಿಕೆಯಿಂದ ನೋಡ್ರಿ, ಆತನು ಮುಂದೆ ನನ್ನ ಕರ್ತನನ್ನು ನಾನು ನೋಡುತ್ತೇನೆ, ನಾನು ಪ್ರವಾಸಿಗನಾಗಿ ನಾನು ಹೋಗುತ್ತಾ ಇದ್ದೇನೆ, ನಾನು ಪ್ರಲೋಕದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇನೆ ಎಂಬುವಂತ ಆ ದೃಢತ್ವದಲ್ಲಿ ವಿಶ್ವಾಸಿ ಪ್ರತಿನಿತ್ಯದಲ್ಲಿ ತನ್ನ ಆತ್ಮಿಕ ಜೀವಿತವನ್ನು ಮುನ್ನಡೆಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಇದೇನಾಗ್ತದೆ, ನಾವು ನಂಬಿಕೆ ಅಂತ ಹೇಳ್ಕೊಂಡು ನಾವೇನ್ ಮಾಡ್ತೀವಿ? ಈ ಲೋಕದ ಕಾರ್ಯಗಳಲ್ಲಿ ನಾವು ಮಗ್ನರಾಗಿದ್ದುಕೊಂಡು, ಈ ಲೋಕದ ಕಾರ್ಯಗಳಲ್ಲಿ ನಾವು ಪೂರ್ಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟವಂತವರಾಗಿ ನಾವು ಕರ್ತನ ಮಾರ್ಗದಲ್ಲಿ ನಡೆಯುವಂತ ಆ ನಂಬಿಕೆಯ ಜೀವಿತವನ್ನು ಅನೇಕಾವರ್ತಿ ನಾವು ಅದನ್ನು ಕಡೆಗಾಣಿಸುವಂತ ಸ್ಥಿತಿ ವಿಶ್ವಾಸಿ ಜೀವಿತದಲ್ಲಿ ಉಂಟಾಗುವಂಥದ್ದು ಅದು ಆಗಿರ್ತದೆ. ಆದ್ರಿಂದ ಅದೇನು ವ್ಯಕ್ತಪಡಿಸಿದೆ ಅಂತಂದ್ರೆ, ಈ ಕಾಣುವ ಸಂಗತಿಗಳನ್ನೇ ನಾವು ಹೆಚ್ಚಾಗಿ ಹಿಡ್ಕೊಂಡು ಅವುಗಳಿಗೆ ನಮ್ಮ ಜೀವಿತವನ್ನು ನಾವು ಕೊಟ್ಟು ಮುಂದೋಗ್ತಿದ್ದೇವೆ ಎಂಬುವಂಥದ್ದನ್ನು ವ್ಯಕ್ತಪಡಿಸುವಂಥದ್ದು ಅದು ಆಗಿರುತ್ತೆ. ಆದ್ರೆ ವಿಶ್ವಾಸಿಗೆ ಮೊದಲನೇದಾಗಿ ತನ್ನ ಪ್ರಿಯಾರಿಟಿ, ಆದ್ಯತೆ ಏನು? ಕಾಣದೇ ಇರುವಂತ ನಂಬಿಕೆ ಎಂಬ ಅರ್ಥ, ಕಾಣದೇ ಇರುವಂತವುಗಳನ್ನು ಅವು ಇವೆ ಎಂಬುದಾಗಿ ನಂಬುವಂಥದ್ದೇ ಅದು ನಂಬಿಕೆ ಆಗಿದೆ ಎಂಬುವಂಥದ್ದು. ಯಾಕಂದ್ರೆ ನಾವು ಸರ್ವಶಕ್ತನಾದ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಒಂದು ದಿವಸ ಬರ್ತದೆ, ಆ ನಂಬಿಕೆಗೆ ಪ್ರತಿಫಲ ಅದು ನಮಗೆ ಉಂಟಾಗುವಂಥದ್ದಾಗಿದೆ ಎಂಬುವಂಥದ್ದನ್ನು ನಾವು ಪ್ರತಿನಿತ್ಯದಲ್ಲಿ ಅದನ್ನು ಗ್ರಹಿಸಿಕೊಂಡವರಾಗಿ ಆ ನಂಬಿಕೆ ಅದು ಹೆಚ್ಚಾಗುತ್ತಾ ವಿಶ್ವಾಸ ಜೀವಿತದಲ್ಲಿ ಹೋಗಬೇಕೆಂಬುವಂಥದ್ದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕತೆ ಅದು ಆಗಿರುತ್ತೆ. ಆದ್ರಿಂದ ಪ್ರಿಯರೇ, ನಾವು ತಿಳ್ಕೊಳ್ಳುವಂತ ಅಂಶ ಏನೆಂಬುದಾಗಿ ಹೇಳಿದರೆ, ನಿಮ್ಮ ನಂಬಿಕೆಯು ಎಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ಹೇಳುವಾಗ, ಆ ನಂಬಿಕೆಯ ಕುರಿತಾಗಿ ಇರುವಂತ ಎಷ್ಟೋ ಒಳ ಅರ್ಥಗಳನ್ನು ವಿಶ್ವಾಸಿ ಗ್ರಹಿಸಿಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿಯಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕು. ಹಾಗಾದ್ರೆ ನಂಬಿಕೆ ವಿಶ್ವಾಸ ಜೀವಿತದಲ್ಲಿ ಮಾಡಿದ ಕಾರ್ಯಗಳೇನು? ನಂಬಿಕೆಯು ವಿಶ್ವಾಸ ಜೀವಿತದಲ್ಲಿ ಕೊಡುವಂತ ಫಲಗಳೇನು ಎಂಬುವಂಥದ್ದನ್ನು ನಾವು ಕೆಲವು ಅಂಶಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟು ಅಲ್ವೇ? ಅದನ್ನು ನಾವು ಯಾರಾದ್ರೂ ಪ್ರಶ್ನೆ ಕೇಳಿದರೆ ನಾವು ಅದನ್ನು ಒಂದೊಂದಾಗಿ ಪಟ ಅಂತ ಹೇಳಬೇಕು ಅಲ್ವಾ? ಯಾಕಂದ್ರೆ ನಾವು ಅದನ್ನು ಅನುಭವಿಸಿದ್ದೇವೆ. ನಂಬಿಕೆಯು ನನಗೆ ಏನ್ ಕೊಟ್ಟಿದೆ? ನಂಬಿಕೆಯು ನನ್ನ ಜೀವಿತದಲ್ಲಿ ಏನು ಮಾರ್ಪಾಟನ್ನು ಉಂಟು ಮಾಡಿದೆ? ನಂಬಿಕೆಯು ನನ್ನ ಜೀವಿತದಲ್ಲಿ ಯಾವ ಆತ್ಮೀಕ ಅಂಶಗಳು ನನಗೆ ಕೊಟ್ಟಿದೆ? ಯಾವ ದೈವತ್ವದ ಸಂಗತಿಗಳನ್ನು ನಾನು ಹೊಂದಿಕೊಂಡಿದ್ದೇನೆ? ನನ್ನ ಜೀವಿತವು ಯಾವ ರೀತಿಯಲ್ಲಿ ಅದು ಮಾರ್ಪಾಟಾಗಿದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ನನ್ನ ಜೀವಿತದಲ್ಲಿ ಆಗಿದೆ ಎಂಬುವಂಥದ್ದನ್ನು ವಿಶ್ವಾಸಿ ಆತನು ಗ್ರಹಿಸಿಕೊಳ್ಳುವಂಥದ್ದು ಪ್ರಾಮುಖ್ಯವಾದ ಸಂಗತಿ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 43ನೇ ವಚನ. ಒಂದನೇದಾಗಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 43ನೇ ವಚನ. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವೇನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು. ಏನು ಒಂದನೇ ಅಂಶ? ನಮಗೆ ಸಿಕ್ಕಿರುವಂತ ಫಲ, ನಮ್ಮ ಜೀವಿತದಲ್ಲಿ ಉಂಟಾಗಿರುವಂತಹ ಕಾರ್ಯ ಏನೆಂಬುದಾಗಿ ಕೇಳಿದರೆ ಏನಾಗಿದೆ? ನಂಬಿಕೆಯ ಮುಖಾಂತರವಾಗಿ ಆತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರವಾಗಿ ನಮಗೇನ್ ದೊರಕಿದೆ? ಪಾಪದಿಂದ ಬಿಡುಗಡೆ ನಮಗೆ ಉಂಟಾಗಿದೆ. ಅದು ಒಂದು ಮೊದಲನೇ ಕಾರ್ಯ ನಮ್ಮ ಜೀವಿತದಲ್ಲಿ ಆದಂಥದ್ದು. ಎರಡನೇ ವಿಷಯ, ಅಪೊಸ್ತಲರ ಕೃತ್ಯ 13:39. ಅಪೊಸ್ತಲರ ಕೃತ್ಯ 13:39.
ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆಂದೆನಿಸಿಕೊಳ್ಳುತ್ತಾರೆ. ನೋಡ್ರಿ, ಧರ್ಮಶಾಸ್ತ್ರದ ಮುಖಾಂತರವಾಗಿ ಪಾಪದ ಬಿಡುಗಡೆ ಯಾವ ಮನುಷ್ಯನಿಗೂ ಸಿಗ್ಲಿಲ್ಲ. ಒಂದು ಟೆಂಪರರಿಯಾಗಿ ಪ್ರಾಣಿಗಳನ್ನು ಹತ್ಯೆ ಮಾಡುವುದರ ಮುಖಾಂತರವಾಗಿ, ರಕ್ತ ಸುರಿಸುವುದರ ಮುಖಾಂತರವಾಗಿ, ಈ ರೀತಿಯ ಪದ್ಧತಿಯ ಪ್ರಕಾರವಾಗಿ ಅವರ ಪಾಪವನ್ನು ತಾತ್ಕಾಲಿಕವಾಗಿ ಕಳೆದು ಹೋಗುವಂತಹ ಒಂದು ಪದ್ಧತಿ ಆಗಿನ ಕಾಲದಲ್ಲಿ ಯಹೂದ್ಯರ ಮಧ್ಯದಲ್ಲಿ ಅದು ಇತ್ತು. ಆದರೆ ಅದು ಪೂರ್ಣವಾಗಿ ಒಬ್ಬ ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡಿ ನೀತಿವಂತನು ಎಂಬುದಾಗಿ ಕರೆಯುವಂತ ಒಂದು ಸ್ಥಿತಿಗೆ ನಡೆಸಲಿಕ್ಕೆ ಧರ್ಮಶಾಸ್ತ್ರಕ್ಕೆ ಆಗಲಿಲ್ಲ. ಅದರಿಂದಲೇ ರಕ್ಷಕನಾದ ಯೇಸು ಕ್ರಿಸ್ತನು, ದೇವರು ತನ್ನ ಸಂಕಲ್ಪದ ಮುಖಾಂತರವಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರವಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟು, ಆತನು ಶಿಲುಬೆಯ ಮರಣದ ಅಪ್ಪುವ ಮುಖಾಂತರವಾಗಿ ಆತನ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ಏನಾಯ್ತು, ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಉಂಟಾಗಿ ನೀತಿವಂತರು ಎಂಬತಕ್ಕಂತ ನಿರ್ಣಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಎರಡನೇ ಅಂಶ, ಮೊದಲನೇದೇನು? ಪಾಪದಿಂದ ಬಿಡುಗಡೆಯನ್ನು ದೇವರು ಕೊಟ್ಟಿದ್ದಾನೆ ಮತ್ತು ನೀತಿಯ ನಿರ್ಣಯ, ನೀತಿವಂತರೆಂಬುದಾಗಿ ನಮ್ಮನ್ನು ನಿರ್ಣಯ ಮಾಡಿದ್ದಾನೆ. ಒಂದನೇದು ರೆಮಿಷನ್ ಆಫ್ ಸಿನ್ಸ್, ಎರಡನೇದು ಹಿ ಜಸ್ಟಿಫೈಡ್ ಅಸ್, ಅಂದ್ರೆ ನೀತಿಯ ನಿರ್ಣಯವನ್ನು ನಮಗೆ ಕೊಟ್ಟಿದ್ದಾನೆ. ಅಲ್ಲೇ ಅಪೊಸ್ತಲರ ಕೃತ್ಯದಲ್ಲಿ ರೋಮಾಪತ್ರಿಕೆಯಲ್ಲಿ ನಾವು ಓದ್ತೇವೆ. ನೀವು 3:24, ರೋಮಾಪತ್ರಿಕೆ 3:24. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಖಂಡಿತವಾಗಿ ಸತ್ಯವಾದಂತ ಮಾತು. ಆಮೇಲೆ ನಾವು ಇಲ್ಲಿ ಕ್ರಿಸ್ತ 8ನೇ ಇದರಲ್ಲಿ ಓದ್ತಿ ನೋಡಿ, ರೋಮಪತ್ರಿಕೆ 8ನೇ ಅಧ್ಯಾಯ, ಹೀಗಿರಿ 8ನೇ ಅಧ್ಯಾಯ 1ನೇ ವಚನ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಏನದು ಜಸ್ಟಿಫಿಕೇಶನ್ ಏನಾಗಿದೆ? ವಾಟ್ ಗಾಡ್ ಹ್ಯಾಸ್ ಜಸ್ಟಿಫೈಡ್ ಇನ್ ಯುವರ್ ಲೈಫ್ ಅಂತಂದ್ರೆ, ನೋಡ್ರಿ, ನಮ್ಮನ್ನು ಏನಾಗಿದೆ, ಅಪರಾಧ ನಿರ್ಣಯವು ಅಂದ್ರೆ ಅದು ಆದಾಮನಿಂದ ಬಂದಂತ ಪಾಪ, ಪ್ರತಿ ಮನುಷ್ಯನಲ್ಲಿ ಇದ್ದಂತ ಆ ಪಾಪದ ಜೀವಿತ ಏನಿತ್ತು, ಆ ಅಪರಾಧದ ನಿಯಮದಿಂದ ನಮ್ಮನ್ನು ಬಿಡಿಸಿ ಈಗ ನಮಗೆ ಏನಾಗುತ್ತೆ, ರಕ್ಷಣೆಯನ್ನು ನಮಗೆ ದೇವರು ಕೊಟ್ಟು ನಮ್ಮನ್ನು ಈಗ ಏನ್ ಮಾಡಿದ್ದಾನೆ, ಪವಿತ್ರಾತ್ಮನ ನಿಯಮಕ್ಕೆ ನಮ್ಮನ್ನು ಒಳಪಡಿಸಿದ್ದಾನೆ ಎಂಬುವಂಥದ್ದು. ನಮಗೆ ಜೀವವನ್ನುಂಟು ಮಾಡಿ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಬಿಡಿಸಿದ್ದಾನೆ. ನೋಡ್ರಿ, ಎಂತ ಒಂದು ಜಸ್ಟಿಫಿಕೇಶನ್ ಅನ್ನು ದೇವರು ಮಾಡಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವುದು. ಇದು ನಂಬಿಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಮೌಲ್ಯಗಳು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂತ. ಮೂರನೇದಾಗಿ ಮಾರ್ಕ 16:16. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಯೇಸು ಸ್ವಾಮಿಯನ್ನು ನಂಬಿದ ಮುಖಾಂತರವಾಗಿ ನಂಬಿಕೆಯು ನಮಗೆ ಕೊಟ್ಟಂತ ಫಲ ರಕ್ಷಣೆಯಾಗಿದೆ, ರಕ್ಷಣೆ ಮಾರ್ಗವಾಗಿದೆ ಎಂಬುವಂಥದ್ದನ್ನು ಮೂರನೇದಾಗಿ ನಾವು ತಿಳ್ಕೊಳ್ಳುತ್ತೇವೆ. ರೋಮ 10:9. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ನೋಡ್ರಿ, ಆ ನಂಬಿಕೆಯ ಮುಖಾಂತರವಾಗಿ ಏನಾಗ್ತದೆ, ಬಾಯಿಂದ ಅರಿಕೆ ಮಾಡಿಕೊಳ್ಳಬೇಕು, ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ. ಅಂದ್ರೆ ನಂಬಿಕೆಯು ನಿನ್ನ ಜೀವಿತದಲ್ಲಿ ಆ ರಕ್ಷಣೆಯನ್ನು ನಮಗೆ ಒದಗಿಸಿ ಕೊಟ್ಟಿದೆ. ಅದರ ಅರ್ಥ ಏನು? ಪಾಪವು ಕೊಡುವ ಸಂಬಳ ಮರಣ, ಆದರೆ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಇರುವ ಉಚಿತಾರ್ಥ ವರ ಏನೆಂಬುದಾಗಿ ಹೇಳಿದರೆ ಅದು ನಿತ್ಯ ಜೀವವೇ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ನಾಲ್ಕನೇದಾಗಿ ಅಪೊಸ್ತಲರ ಕೃತ್ಯ 15:9.
ಇದಲ್ಲದೆ ಆತನು ನಮಗೂ ಅವರಿಗೂ ಏನೂ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು. ನೋಡ್ರಿ, ನಂಬಿಕೆಯ ಮುಖಾಂತರವಾಗಿ ಏನ್ ಸಿಕ್ಕಿದೆ ನಮಗೆ? ಶುದ್ಧೀಕರಣ ಉಂಟಾಗ್ತದೆ ನಮ್ಮ ಜೀವಿತದಲ್ಲಿ, ಒಂದು ಸ್ಯಾಂಕ್ಟಿಫಿಕೇಶನ್ ನೋಡ್ರಿ ದೇವರು ತಂದಿದ್ದಾನೆ. ಇನ್ನು ಎಂದೆಂದಿಗೂ ನಾವು ಪಾಪಕ್ಕೋಸ್ಕರವಾಗಿ ಬದುಕುವಂತವರಲ್ಲ. ನೋಡ್ರಿ, ಯಾವಾಗ ರೋಮ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದುತ್ತೇವೆ. ನಾವು ಪಾಪದ ಪಾಲಿಗೆ ಸತ್ತು ಏನಂತೆ, ನಾವು ಯಾವ ರೀತಿ ರಕ್ಷಕನಾದ ಯೇಸು ಕ್ರಿಸ್ತನು ಹೂಣಲ್ಪಟ್ಟು ಆತನು 3ನೇ ದಿವಸದಲ್ಲಿ ಎದ್ದು ಬಂದನು, ನಾವು ಯಾವಾಗ ಆ ಬಹಿರಂಗ ಸಾಕ್ಷಿಯನ್ನು ದೀಕ್ಷಾಸ್ಥಾನದ ಮುಖಾಂತರವಾಗಿ ನಾವು ನೀರಿನ ಒಳಗೆ ಮುಳುಗಿ ನಾವು ಎದ್ದು ಬರುತ್ತೇವೋ, ಈ ಒಂದು ಬಹಿರಂಗ ಸಾಕ್ಷಿಯನ್ನು ನಾವು ಹೇಳುವಂತವರು ನಾವಾಗಿ ಏನಂತ, ಇನ್ನು ಮುಂದೆ ನಾನು ಪರಿಶುದ್ಧತೆಯಲ್ಲಿ ಕ್ರಿಸ್ತನಿಗೋಸ್ಕರವಾಗಿ ಹೊಸಬನಾಗಿ ಶುದ್ಧೀಕರಣದ ಜೀವಿತವನ್ನು ನಾನು ಜೀವಿಸ್ತೇನೆ ಎಂಬ ಆ ನಂಬಿಕೆಯ ಕಾರ್ಯ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆಗಿದೆ ಎಂಬುವಂಥದ್ದನ್ನು ವಿಶ್ವಾಸಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಐದನೇದಾಗಿ ಯೋಹಾನ 11:25-26. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಏನ್ ಸಿಕ್ಕಿದೆ ಒಬ್ಬ ವಿಶ್ವಾಸಿಗೆ ನಂಬಿಕೆಯ ಮುಖಾಂತರವಾಗಿ? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಮುಖಾಂತರವಾಗಿ ನಮಗೆ ಸಿಗಬೇಕಾದಂತ ಆ ಎರಡನೇ ಮರಣದಿಂದ ನಾವು ಪಾರಾಗಿ ಈಗೇನಾಗಿದೆ, ನಮಗೆ ಸ್ವತಂತ್ರ, ಫ್ರೀಡಮ್ ಫ್ರಮ್ ಸ್ಪಿರಿಚುವಲ್ ಡೆತ್ ಎಂಬುವಂಥದ್ದನ್ನು ನಾವು ಪಡಕೊಂಡಿದ್ದೇವೆ. ಏನದು? ಈಗ ನಾವು ಅದರಿಂದ ಬಿಡುಗಡೆಯನ್ನು ಹೊಂದಿದ್ದೇವೆ. ಇನ್ನೆಂದೆಂದಿಗೂ ನಮಗೆ ಮರಣ ಇಲ್ಲ. ಒಂದು ವೇಳೆ ಈ ದೇಹಕ್ಕೆ ನನ್ನ ಮರಣ ಬರುವುದಾದರೂ ಕೂಡ, ಈ ದೇಹವು ಅದು ನಾಶವಾಗಿ ಹೋಗುವಂಥದ್ದು ಆದರೂ ಕೂಡ, ಮಣ್ಣಿಗೆ ಹೋಗುವಂಥದ್ದು ಆದರೆ ನಮ್ಮ ಆತ್ಮ ಯಾವಾಗಲೂ ಅದು ರಕ್ಷಣೆಯನ್ನು ಹೊಂದಿದೆ. ನಾವು ಕರ್ತನ ಬಳಿಗೆ ಸೇರುವಂತವರಾಗಿದ್ದೇವೆ. ಆತ್ಮಕ್ಕೆ ಆ ಮರಣ ಇಲ್ಲ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ. ಆದ್ರಿಂದ ಆ ಒಂದು ಸ್ಪಿರಿಚುವಲ್ ಡೆತ್ ಅಂದ್ರೆ ನಾವು ಪೂರ್ಣವಾಗಿ ಆತ್ಮೀಕ ನಮ್ಮ ಆತ್ಮದಲ್ಲಿ ಸಾಯುವಂತವರು ನಾವಲ್ಲ. ನಾವೆಂದೆಂದಿಗೂ ಆ ನರಕಕ್ಕೆ ಹೋಗುವಂತ ಜೀವಿತ ನಮ್ಮಲ್ಲಿಲ್ಲ. ಪಾತಾಳಕ್ಕೆ ನಾವು ಹೋಗುವುದಿಲ್ಲ. ಆ ಬೆಂಕಿ ಕೆರೆಗೆ ಒಬ್ಬ ವಿಶ್ವಾಸಿ ಹೋಗುವಂತವನಲ್ಲ. ಯಾಕೆಂದರೆ ದೇವರು ನಾವಿಟ್ಟ ನಂಬಿಕೆಯ ಮುಖಾಂತರವಾಗಿ ನಮ್ಮ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಆತನು ಆಗಲೇ ಬರೆದು ಬಿಟ್ಟಿದ್ದಾನೆ. ಆ ಜೀವಬಾಧ್ಯರ ಪಟ್ಟಿಯ ಪುಸ್ತಕವನ್ನು ತೆಗೆದಾಗ, ಓ ರಕ್ಷಿಸಲ್ಪಟ್ಟ ಇಂಥವನು, ರಕ್ಷಿಸಲ್ಪಟ್ಟ ಇಂಥವಳು, ನನ್ನ ಮಗನು, ನನ್ನ ಮಗಳು, ನನ್ನ ಕುಮಾರನು ಎಂಬುವಂತ ಆ ಒಂದು ರಿಜಿಸ್ಟ್ರೇಷನ್ ಅಲ್ಲಿ ಸಿಗುವಂಥದ್ದು ಅದು ಆಗಿದೆ. ಆದ್ರಿಂದ ಪ್ರಿಯರೇ, ಎಂಥ ಒಂದು ಅಮೂಲ್ಯವಾದ ಜೀವಿತವನ್ನು ನಂಬಿಕೆಯು ನಮಗೆ ಕೊಟ್ಟಿದೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಂಬುತ್ತಾ ಬದುಕುವವನು ಎಂದಿಗೂ ಅವನು ಸಾಯುವುದೇ ಇಲ್ಲ ಎಂಬುವಂತ ಆ ಸತ್ಯಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. 6ನೇದಾಗಿ ಯೋಹಾನ 12:36. ಯೋಹಾನ 12:36. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿಗೆ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗಿವಿರಿ ಎಂದು ಹೇಳಿದನು. ನೋಡ್ರಿ, ನಮಗೆ ದೇವರು ಕರ್ತನನ್ನು ನಾವು ಅಂಗೀಕಾರ ಮಾಡಿಕೊಂಡಿರುವುದರಿಂದ, ನಮ್ಮ ಜೀವಿತದಲ್ಲಿ ರಕ್ಷಣೆ ದೇವರು ನಮಗೆ ದೊರೆತಿರುವುದರಿಂದ, ಪಾಪದಿಂದ ಬಿಡುಗಡೆ ನಮಗೆ ಸಿಕ್ಕಿರುವುದರಿಂದ ಇನ್ನೆಂದಿಗೂ ಕತ್ತಲೆಯಲ್ಲಿ ನಾವು ಬದುಕುವಂತವರಲ್ಲ. ಕತ್ತಲೆಯಿಂದ ಬೆಳಕಿಗೆ ದೇವರು ನಮ್ಮನ್ನು ನಡೆಸಿದ್ದಾನೆ. ನಂಬಿಕೆಯು ಈ ಒಂದು ಬೆಳಕಿನ ಜೀವಿತವನ್ನು ನಮಗೆ ಒದಗಿಸಿಕೊಟ್ಟಿದೆ. 46ನೇ ವಚನ ಓದಿ ಸಿಸ್ಟರ್. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ನನ್ನನ್ನು ನಂಬುವ ಓದಿ. ಯಾವನಾದರೂ ನನ್ನ ಮಾತುಗಳನ್ನು ಕೇಳಿದರೂ ಕೈಕೊಂಡು ನಡೆಯದೆ ಹೋದರೆ ನಾನೇ ಅವನಿಗೆ ತೀರ್ಪು ಮಾಡುವುದಿಲ್ಲ. ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿ ನಾನು ಬಂದಿಲ್ಲ, ಲೋಕವನ್ನು ಸಾಕುಬಿಡಿ. ಅದರಿಂದ ನಾವು ನೋಡುವಂಥದ್ದು, ನನ್ನನ್ನು ನಂಬುವವನು ಏನಾಗಿದ್ದಾನೆ? ಕತ್ತಲೆಯಿಂದ ಪಾರಾಗಿ ಅವನು ಬೆಳಕಿಗೆ ಬಂದಿದ್ದಾನೆ. ಬೆಳಕಿನ ಜೀವಿತವನ್ನು ನೋಡ್ರಿ ಅವನು ನಡೆಸುವಂತವನಾಗಿದ್ದಾನೆ. ಆ ಒಂದು ಕ್ರಿಸ್ತನ ಬೆಳಕು ನಮ್ಮಲ್ಲಿ ಅದು ಇದೆ ಎಂಬುವಂಥದ್ದನ್ನು ವಿಶ್ವಾಸಿ ಗ್ರಹಿಸಿಕೊಳ್ಳಬೇಕು. ಯೋಹಾನ 3:21.
ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಏನ್ ಮಾಡ್ತಾನಂತೆ? ದೇವರ ಸತ್ಯವನ್ನು ಅರಿತುಕೊಂಡಂತವನು ಅವನೇನ್ ಮಾಡ್ತಾನೆ? ಓದಿ ಸಿಸ್ಟರ್ ಇನ್ನೊಂದ್ಸರಿ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ದೇವರಿಂದ ಬರುತ್ತಾನೆ. ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆ ಎಂಬುದಾಗಿ ಏನ್ ಮಾಡ್ತಾನಂತವನು? ತೋರಿ ಬೆಳಕಿಗೆ ಬರುವಂತೆ ಬೆಳಕಿಗೆ ಬರುವಂತವನಾಗಿದ್ದಾನೆ. ಬೆಳಕಿನ ಕಾರ್ಯಗಳನ್ನು ಅವನು ಮಾಡುವಂತಾನೆ. ಕರ್ತನು ಆತನನ್ನು ಬೆಳಕಿನಲ್ಲಿ ಕರ್ತನು ಬೆಳಕಾಗಿರುವುದರಿಂದ ನಾನು ಬೆಳಕಾಗಿದ್ದೇನೆ. ಆದ್ರಿಂದ ಬೆಳಕಿನಲ್ಲಿ ನಾನು ಕೃತ್ಯಗಳನ್ನು ಮಾಡುವಂತವನಾಗಿದ್ದೇನೆ. ಕರ್ತನು ನನ್ನನ್ನು ನೋಡುವಂತವನಾಗಿದ್ದಾನೆ. ಅದರಿಂದ ಅದರಲ್ಲಿ ಕತ್ತಲೆಯ ಕಾರ್ಯಗಳು ಯಾವುದೂ ವಿಶ್ವಾಸ ಜೀವಿತದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುವಂತ ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಆದ್ರಿಂದ ಬೆಳಕಿಗೆ ಬರುವಂತವನಾಗಿದೆ. ಇನ್ನು ಬೇರೆ ಕಡೆ ನಾವು ಅದನ್ನು ಓದ್ತೇವೆ. ಅವನು ಕತ್ತಲೆಯ ಕಾರ್ಯಗಳನ್ನು ಅವನು ದ್ವೇಷಿಸಿ ಅವನು ಏನ್ ಮಾಡ್ತಾನಂತೆ? ಕತ್ತಲೆಯ ಕಾರ್ಯಗಳನ್ನು ಬೆಳಕಿಗೆ ತರುವಂತವನು ವಿಶ್ವಾಸಿ ಆಗಿದ್ದಾನೆ ಎಂಬುವಂಥದ್ದನ್ನು ನಾವು ಓದುವಂತವರು ಆಗಿದ್ದೇವೆ. ಆದ್ರಿಂದ ನಂಬಿಕೆಯು ವಿಶ್ವಾಸಿ ಜೀವಿತದಲ್ಲಿ 6ನೇ ಅಂಶ ಸ್ಪಿರಿಚುವಲ್ ಲೈಟ್. ಆ ಒಂದು ಆತ್ಮೀಕವಾದ ಬೆಳಕನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಯೋಹಾನ 20:31. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲಾ ಬರೆದದೆ. ನೋಡ್ರಿ, ನಾವು ಈ ಒಂದು ಆತ್ಮೀಕ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ನೋಡ್ರಿ, ದೇವರ ವಾಕ್ಯದಲ್ಲಿ ಈ ಎಲ್ಲಾ ಸತ್ಯಾಂಶಗಳು ದೇವರು ನಮಗೆ ಬರೆದಿಟ್ಟಿದ್ದಾನೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಆದ್ರಿಂದ ಈ ಒಂದು ಆತ್ಮೀಕ ಜೀವಿತವನ್ನು ನಂಬಿಕೆಯ ಮುಖಾಂತರ ನಾವು ಪಡ್ಕೊಂಡಿರುವುದರಿಂದ ದೇವರ ವಾಕ್ಯವನ್ನು ಅನುಸರಿಸಿ ವಿಶ್ವಾಸಿ ಜೀವಿಸುವಂಥದ್ದು ಅದು ಪ್ರಾಮುಖ್ಯವಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕು. 8ನೇದಾಗಿ ಯೋಹಾನ 3:15. ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಮನುಷ್ಯನು, ಓದಿ ಸಿಸ್ಟರ್ ಇನ್ನೊಂದ್ಸರಿ. ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಇಡಲ್ಪಡಬೇಕು ಅಂದ್ರೆ ಯೇಸು ಸ್ವಾಮಿಯನ್ನು ನಂಬುವುದ ಮುಖಾಂತರವಾಗಿ ವಿಶ್ವಾಸಿಗೆ ದೊರಕಿರುವಂತ ಅದ್ಭುತವಾದಂತ ಒಂದು ಜೀವಿತ ಏನೆಂಬುದಾಗಿ ಹೇಳಿದ್ರೆ ನಿತ್ಯ ಜೀವ ಎಂಬುವಂಥದ್ದನ್ನು ದೇವರು, ಎಟರ್ನಲ್ ಲೈಫ್, ನಮಗೆ ಶಾಶ್ವತವಾಗಿ ಕ್ರಿಸ್ತನೊಂದಿಗೆ ದೇವರೊಂದಿಗೆ ಬದುಕುವಂತ ಇನ್ನೆಂದಿಗೂ ಸಾವಿಲ್ಲ ಎಂಬುವಂತ ಆ ಅದ್ಭುತವಾದಂತ ಜೀವಿತವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಪರಲೋಕದಲ್ಲಿ ಶಾಶ್ವತವಾಗಿ ನಾವು ಜೀವಿಸುವಂತವರು, ಕ್ರಿಸ್ತನೊಂದಿಗೆ ಬಂದು ಈ ಲೋಕದನ್ನು ನಾವು ಆಳುವಂತವರಾಗಿದ್ದೇವೆ ಎಂಬುವಂಥದ್ದನ್ನು ವಾಕ್ಯವು ನಮಗೆ ತಿಳಿಸುವಂಥದ್ದು ಅದು ಆಗಿರುತ್ತದೆ. 9ನೇದಾಗಿ ಯೋಹಾನ 1:12-13. ಯೋಹಾನ 1:12-13. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನಾವು ಏನಾಗಿದ್ದೇವೆ? ನಂಬಿಕೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದರ ಮುಖಾಂತರವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ಅಧಿಕಾರವನ್ನು ದೇವರು ನಮಗೆ ಈಗಾಗಲೇ ಅದನ್ನು ಕೊಟ್ಟುಬಿಟ್ಟಿದ್ದಾನೆ. ಒಂದು ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು, ಎಷ್ಟೋ ಮಕ್ಕಳು ಹುಟ್ಟುತ್ತಾರೆ ಅವರಿಗೆ, ಅಲ್ವೇ? ಮಕ್ಕಳು ಹುಟ್ಟಿದ್ದ ಅವರು ಮಕ್ಕಳಾಗಿ ಅಲ್ಲಿ ಆ ಕುಟುಂಬಕ್ಕೆ ಅವರು ಬಾಧ್ಯರಾಗಿದ್ದಾರೆ. ಅವರಿಗೆ ಇರ್ತಕ್ಕಂತ ಹಕ್ಕನ್ನು ನೋಡ್ರಿ ಅದು ಸೂಚಿಸುವಂತದ್ದಾಗಿದೆ. ಅವರು ತಂದೆ ತಾಯಿಗಳು ನೀವು ನಮ್ಮ ಮಕ್ಕಳಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ಅವರ ಹೊಟ್ಟೆಯಲ್ಲಿ ಅವರು ಹುಟ್ಟು ಬಂದಿದ್ದಾರೆ. ಅವರ ಒಂದು DNA, ಅವರ ಒಂದು ಜೀನ್ ನೋಡ್ರಿ ಆ ಮಕ್ಕಳಲ್ಲಿ ಇರುವಂತದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬ ವಿಶ್ವಾಸಿಯೇ ಕೂಡ ಏನಾಗಿದ್ದಾನೆ? ದೇವರ ಮಕ್ಕಳಾಗಿ ಪರಿವರ್ತನೆ ಹೊಂದಿದ್ದಾರೆ. ಅಂದ್ರೆ ಆ ಆತ್ಮೀಕವಾದಂತ
ದೇವರು ಕೊಡುವ ಆ DNA ಅಂದ್ರೆ ಆ ನೂತನ ಸ್ವಭಾವ ನಮ್ಮ ಜೀವಿತದಲ್ಲಿ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾರ್ಪಡಿಸಿದೆ, ಹೊಸಬರನ್ನಾಗಿ ನಮ್ಮನ್ನು ಮಾಡಿದೆ ಎಂಬುವಂಥದ್ದನ್ನು ಅದಕ್ಕೆ ನಾವು ಎಫೆಸ ಪತ್ರಿಕೆಯಲ್ಲಿ ಓದ್ತೇವೆ. ದೇವರು ನಮ್ಮನ್ನು ದತ್ತು ಸ್ವೀಕಾರ ಮಾಡಿದ್ದಾನೆ ಅಂದ್ರೆ ಎಫೆಸ 1:5-6. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಏನಂತೆ? ದಯಾಪೂರ್ವಕವಾಗಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕಾರ ಮಾಡ್ಲಿಕ್ಕೆ ಮೊದಲೇ ಆತನು ಜಗದುತ್ಪತ್ತಿಗೆ ಮುಂಚೆ ಆತನು ತನ್ನ ಸಂಕಲ್ಪದಲ್ಲಿ ಆತನು ತೀರ್ಮಾನ ಮಾಡಿದನು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಪ್ರಿಯರೇ, ನಾವು ಎಷ್ಟು ಅಮೂಲ್ಯರು, ಎಷ್ಟು ಭಾಗ್ಯವಂತರು, ಎಂಥ ಒಂದು ಪ್ರಿವಿಲೇಜ್ ಅನ್ನು ದೇವರು ನಿನ್ನ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ಇರ್ತಕ್ಕಂಥ ಎಷ್ಟೋ ಕೋಟಿ ಜನಗಳ ಮಧ್ಯದಲ್ಲಿ ನಾವು ದೇವರ ಮೇಲೆ ಇಟ್ಟಿರುವ ನಂಬಿಕೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆಯೂ, ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತೆಯೂ ದೇವರಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ ಆತನು ನಮ್ಮನ್ನು ಪ್ರೇರೇಪಿಸಿ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಯ ನಿರ್ಣಯವನ್ನು ಹೊಂದಿ ನಾವು ಈಗ ದೇವರ ಮಕ್ಕಳು ಆಗಿ ಪರಲೋಕಕ್ಕೆ ಬಾಧ್ಯರು, ತಂದೆಗೆ ಬಾಧ್ಯರು, ದೇವರ ಮಕ್ಕಳ ಸ್ಥಿತಿಗೆ ನಮ್ಮನ್ನು ಬಾಧ್ಯರನ್ನಾಗಿ ನೋಡಿ ಮಾಡಿದೆ ಎಂಬುವಂತ ಆ ಅತ್ಯಮೂಲ್ಯವಾದ ಸಂಗತಿಯನ್ನು ನಾವು ಪಡೆಕೊಂಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದರಿಂದ ನಂಬಿಕೆಯು ಇದನ್ನು ನಮಗೆ ಕೊಟ್ಟಿದೆ. 10ನೇದಾಗಿ ಎಫೆಸ 3:12. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸವುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಏನ್ ಸಿಕ್ಕಿದೆ ವಿಶ್ವಾಸಿಗೆ? ನಂಬಿಕೆ ಮುಖಾಂತರವಾಗಿ ಸಿಕ್ಕಿರುವಂತಹ ಮೌಲ್ಯ ಏನು, ಸಿಕ್ಕಿರುವಂತಹ ಫಲ ಏನು? ಈಗ ನೇರವಾಗಿ ವಿಶ್ವಾಸಿಯು ದೇವರ ಬಳಿಗೆ ಬರ್ಲಿಕ್ಕೆ, ದೇವರ ಸಾನ್ನಿಧ್ಯವನ್ನು ಪ್ರವೇಶ ಮಾಡ್ಲಿಕ್ಕೆ, ದೇವರಿಗೆ ಹತ್ತಿರವಾಗ್ಲಿಕ್ಕೆ ಒಂದು 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 ಮಾರ್ಗ, ಒಂದು ಅಲ್ಲಿ ಯಾವ ಅಡೆತಡೆ ಇಲ್ಲ. ನಮ್ಮನ್ನು ತಡೆಯುವಂತವ್ರು ಯಾರು? ಇಸ್ರಾಯೇಲರಿಗಾದರೂ ಅವರು ಆ ದೇವರನ್ನು ನೋಡಬೇಕು, ದೇವರ ಹತ್ತಿರ ಬರಬೇಕೆಂಬುದಾಗಿ ಆ ಗುಡ್ಡದ ಕೆಳಗೆ ಅವರು ಇದ್ದರೂ ಕೂಡ ದೇವರವರಿಗೆ ಕೊಟ್ಟಂತ ಎಚ್ಚರಿಕೆ ಏನು? ಯಾರು ಮುಟ್ಟಕೂಡಲು, ದೂರ ಇರಬೇಕು, ನೀನೊಬ್ಬನೇ ನನ್ನ ಬಳಿಗೆ ಬರಬೇಕೆಂಬುದಾಗಿ ಮೋಶೆಗೆ ಹೇಳಿದಂತ ಮಾತನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಆದರೆ ಇಸ್ರಾಯೇಲ್ಯರು ದೂರದಿಂದ ದೇವರ ಶಕ್ತಿಯನ್ನು, ದೇವರ ಕಾರ್ಯವನ್ನು, ದೇವರ ಪ್ರಕಟಣೆಯನ್ನು ದೂರದಿಂದ ಅವರು ನೋಡ್ತಾ ಇದ್ರು. ಆದರೆ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರವಾಗಿ ನಮಗೂ ದೇವರಿಗೂ ಆ ಒಂದು ಆಕ್ಸೆಸ್ ಟು ಗಾಡ್, ದೇವರಿಗೆ ಹತ್ತಿರವಾಗುವಂತೆ, ದೇವರೊಂದಿಗೆ ಸಂಭಾಷಣೆ ಮಾಡುವಂತೆ, ದೇವರ ಮಕ್ಕಳಾಗಿ ತಂದೆ ಎಂಬುದಾಗಿ ನಾವು ಹೇಳಲಿಕ್ಕೆ ನಮ್ಮನ್ನು ದೇವರು ಹತ್ತಿರವನ್ನಾಗಿ ಮಾಡಿರುವುದಕ್ಕಾಗಿ ದೇವರ ನಾಮಕ್ಕೆ ಅನಂತ ಸ್ತೋತ್ರ ಉಂಟಾಗಲಿ. 11ನೇದಾಗಿ ಯೋಹಾನ 10:26-29. ಆದರೂ ನೀವು ನನ್ನ ಕುರಿಗಳಿಗೆ ಸೇರಿದವರಲ್ಲವಾದದ್ದರಿಂದ ನಂಬದೇ ಇದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರೂ ನನ್ನ ಕೈ ಏನಾಗಿದೆ ಏನ್ ಕೊಟ್ಟಿದ್ದಾನೆ ದೇವರು ನಮಗೆ? ನಂಬಿಕೆ ನಮಗೆ ಏನ್ ಮಾಡಿದೆ? ಒಂದು ಪ್ರಿಸರ್ವೇಶನ್, ಅಂದ್ರೆ ನಮ್ಮ ಜೀವಿತದಲ್ಲಿ ಒಂದು ಪ್ರಿಸರ್ವೇಶನ್ ಅಂತಂದ್ರೆ ನಮಗೆ ದೇವರು ನಮ್ಮನ್ನು ಮೀಸಲಾಗಿ ಆತನು ತೆಗೆದುಕೊಂಡಿದ್ದಾನೆ. ತನ್ನ ಕುರಿಗಳೆಂಬುದಾಗಿ ಆತನು ಪರಿಗಣಿಸಿದ್ದಾನೆ. ನಮ್ಮನ್ನು ಕಾಪಾಡುವಂತವನು, ಕಾಯುವಂತವನಾಗಿದ್ದಾನೆ. ನಮ್ಮ ಮುಂದೆ ಆತನು ಯಾವಾಗಲೂ ಹೋಗುವಂತವನಾಗಿದ್ದಾನೆ. ನಮ್ಮನ್ನು ಕೇಡಿನಿಂದ ತಪ್ಪಿಸಿ ನಮ್ಮ ಸನಾತನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಆತನ ಪಕ್ಕೆಯ ಕೆಳಗಡೆ ರೆಕ್ಕೆಗಳ ಕಡೆಯಲ್ಲಿ ನಮ್ಮನ್ನು ಇಟ್ಟುಕೊಂಡವನಾಗಿ ಆತನು ನಮ್ಮನ್ನು ಸದಾ ಕಾಪಾಡುವಂತವನಾಗಿದ್ದಾನೆ. ನಿಮ್ಮ ಗುಡಾರದ ಯಾವ ಸಮೀಪಕ್ಕೆ ಯಾವ ಗಂಡಾಂತರವೂ ಬಾರದೆ ಇರದಂತೆ ಆತನು ನೋಡಿಕೊಳ್ಳುವಂತವನು ಆತನಾಗಿದ್ದಾನೆ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನೋಡ್ರಿ, ದೇವದೂತರು ನಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುವಂಥದ್ದನ್ನು ವಾಕ್ಯದಲ್ಲಿ ಎಂಥ ಅದ್ಭುತವಾದಂತಹ ವಾಗ್ದಾನಗಳನ್ನು ನಮಗೆ ದೇವರು ಆ ಒಂದು ಭಾಗ್ಯಗಳನ್ನು ದೇವರು ಕೊಟ್ಟಿದ್ದಾನೆ. ಅದರಿಂದ ಒಂದು ಪ್ರಿಸರ್ವೇಶನ್ ದೇವರು, ನಾವು ಕಡೆಯಾಗಿ ನಿತ್ಯ ಜೀವ ಹೊಂದುವವರೆಗೆ ತನ್ನ ಮಕ್ಕಳನ್ನು ಆತನು ತನ್ನ ಹಸ್ತದಲ್ಲಿ, ತನ್ನ ಮಂದೆಯಲ್ಲಿ ಇಟ್ಟುಕೊಂಡು ಆತನು ನಡೆಸುವಂತವನಾಗಿದ್ದಾನೆ. ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುವಂತವನಾಗಿದ್ದಾನೆ.
ಎಂಬುವಂಥದ್ದನ್ನು ನಮ್ಮ ನಂಬಿಕೆ ನಮಗೆ ಒದಗಿಸಿಕೊಟ್ಟಿದೆ ಎಂಬುವಂಥದ್ದು. ಕಡೆಯದಾಗಿ ಅಪೊಸ್ತಲರ ಕೃತ್ಯ 12ನೇದು, ಅಪೊಸ್ತಲರ ಕೃತ್ಯ 26:18. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಆಮೇಲೆ ರೋಮ 8:17. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಏನಂತೆ, ದೇವರು ನಮಗೆ ಒಂದು ಇನ್ಹೆರಿಟೆನ್ಸ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಲ್ವಾ. ಒಂದು ಸ್ವಾಸ್ಥ್ಯ ನಮಗೆ ಈಗಾಗಲೇ ನಮಗೆ ದೊರಕಿದೆ. ಆ ಸ್ವಾಸ್ಥ್ಯಕ್ಕಾಗಿ ನಾವು ಪ್ರವಾಸಿಗರಾಗಿ ಕರ್ತನ ಬಳಿಗೆ ಹೋಗ್ಲಿಕ್ಕೆ ನಾವು ಮುನ್ನಡೆಯುತ್ತಾ ಇದ್ದೇವೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆ ಪರಲೋಕದ ಸ್ವಾಸ್ಥ್ಯ ನಮಗೆ ಅದು ಈಗಾಗಲೇ ಅದು ಕೊಡಲ್ಪಟ್ಟಿದೆ. ನಾವು ಒಂದು ವಾಕ್ಯದಲ್ಲಿ ಓದ್ತೇವಲ್ಲ, ಈಗಾಗಲೇ ದೇವರು ನಮ್ಮನ್ನು ಪರಲೋಕದಲ್ಲಿ ಸಂಸ್ಥಾನದಲ್ಲಿ ನಮ್ಮನ್ನು ದೇವರ ಸಂಗಡ ಈಗಾಗಲೇ ಕೂಡಿಸಿಬಿಟ್ಟಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡುವಂತವನಾಗಿದ್ದಾನೆ, ಎಷ್ಟು ನಮ್ಮ ನಂಬಿಕೆಗೆ ಆತನು ಬೆಲೆ ಕೊಡುವಂತವನು ಆತನಾಗಿದ್ದಾನೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ನಮ್ಮ ನಂಬಿಕೆ ಅದು ಬೆಳೆಯುತ್ತಾ ದೃಢ ಹೊಂದುತ್ತಾ ಹೋಗಬೇಕಾದದ್ದು ಅವಶ್ಯಕವಾಗಿದೆ ಎಂಬುವಂಥದ್ದನ್ನು ನಾವು ನೋಡಿದ ಈ 12 ಪ್ರಾಮುಖ್ಯವಾದ ಅಂಶಗಳು ದೇವರು ನಂಬಿಕೆಯ ಫಲವಾಗಿ ನಮಗೆ ಕೊಟ್ಟಿರುವುದನ್ನು ನಾವು ತಿಳ್ಕೊಳ್ಳಿಕ್ಕೆ ಅದು ಸಾಧ್ಯತೆ ಉಂಟು. ನಾವು ಮುಂದಕ್ಕೆ ಹೋಗುವಾಗ ನಂಬಿಕೆ, ವಾಟ್ ಈಸ್ ದಿ ಪ್ಲೇಸ್ ಆಫ್ ಫೇತ್ ಇನ್ ಕ್ರಿಶ್ಚಿಯನ್ ಲೈಫ್, ಅಂದ್ರೆ ನಂಬಿಕೆಗೆ ಇರುವಂತ ಸ್ಥಾನ ಏನು? ವಾಟ್ ಈಸ್ ದಿ ಪ್ಲೇಸ್ ಆಫ್ ಫೇತ್ ಇನ್ ಎ ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ, ಇನ್ನು ವಿಶ್ವಾಸಿಯ ಜೀವಿತದಲ್ಲಿ ನಂಬಿಕೆಗೆ ಇರುವಂತ ಸ್ಥಾನ ಏನು ವಿಶ್ವಾಸಿ ಕೊಡಬೇಕು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ರೋಮ 1:17 ನಾವು ಓದಿದ್ವಲ್ಲಾಗ್ಲೇ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ. ಸಾಕು, ನೀತಿವಂತನು ಒಂದು ಮೊದಲನೇದಾಗಿ ನೀತಿವಂತನು ನಂಬಿಕೆಯಿಂದಲೇ ಅವನು ಬದುಕಬೇಕು, ನಂಬಿಕೆಯಿಂದಲೇ ಅವನು ಬದುಕುವಂತವನಾಗಿದ್ದಾನೆ. ಆದ್ರಿಂದ ಅದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಬೇಕು. ಆದ್ರಿಂದ ಪ್ರತಿನಿತ್ಯದಲ್ಲಿ ಈ ನಂಬಿಕೆಯನ್ನು ನನಗೆ ಕೊಡು ದೇವರೇ, ನಂಬಿಕೆಯನ್ನು ವೃದ್ಧಿಪಡಿಸು, ನಾನು ನಂಬಿಕೆಯಿಂದಲೇ ಬದುಕಬೇಕೆಂಬುದಾಗಿ ನನ್ನನ್ನು ಆರಿಸಿಕೊಂಡಿದ್ದಿ, ಕರೆದಿದ್ದಿ ಎಂಬುದಾಗಿ ವಿಶ್ವಾಸಿ ಪ್ರಾರ್ಥಿಸುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ. ಗಲಾತ್ಯ 3:11. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲವೆಂದು ಸ್ಪಷ್ಟವಾಗಿದೆ. ಯಾಕೆಂದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನ. ಆದ್ರಿಂದ ಅವನು ಬೇರೆ ಯಾವ ಸಂಗತಿಗಳಿಗೂ ಪ್ರಕಾರವಾಗಿ ಅವನು ಬದುಕುವಂತವನಲ್ಲ, ಏಲೋಕವನ್ನು ನೋಡಿ ಅವನು ಜೀವಿಸುವಂತವನಲ್ಲ, ಏಲೋಕದ ಕಾರ್ಯಗಳ ಮೇಲೆ ಆತುಕೊಳ್ಳುವಂತವನಲ್ಲ. ಅವನ ಆಸ್ತಿ, ಹಣ, ಐಶ್ವರ್ಯ ಅಥವಾ ಬೇರೆ ಯಾವುದೇ ಸಂಗತಿಗಳು ಈ ಲೋಕದ ಮೇಲೆ ಆತನು ಆತುಕೊಂಡು ಜೀವಿಸುವ ಅಲ್ವಾ. ಅದಕ್ಕೆ ನಾವು ವಾಕ್ಯದಲ್ಲಿ ನಾವು ಓದ್ತೀವಲ್ಲ, ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಅವು ಎಲ್ಲಾರು ನುಸಿ ಹತ್ತು ಕಿಲಿಬು ಹತ್ತಿ ಅದು ಹೋಗ್ತದೆ. ಆದ್ರೆ ಪರಲೋಕದಲ್ಲಿ ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವಂತ ಸಂಗತಿಗಳೇನು? ನಾವು ನಂಬಿಕೆಯಿಂದ ಜೀವಿಸಿ ನಂಬಿಕೆಯಿಂದ ನೀತಿವಂತರು ನಂಬಿಕೆ ವೀರರೆಂಬುದಾಗಿ ಹೇಳಿಸಿಕೊಳ್ಳುವಂಥದ್ದೇ ಅದಾಗಿರುತ್ತದೆ ಎಂಬುವಂಥದ್ದನ್ನು ಆದ್ರಿಂದ ವಿಶ್ವಾಸಿ ನಂಬಿಕೆಯಿಂದಲೇ ಆತನು ಬದುಕು. ಆಮೇಲೆ ಎರಡನೇದಾಗಿ ನಂಬಿಕೆ ಪ್ಲೇಸ್ ಆಫ್ ಅಂದ್ರೆ ವಿಶ್ವಾಸಿಗೆ ಕೊಡುವಂತ ನಂಬಿಕೆ ಕೊಡುವಂತ ಸ್ಥಾನ ಎಂಬುದಾಗಿದೆ. ರೋಮ 4:12. ಯಾರು ಸುನ್ನತಿ ಹೊಂದಿದ್ದಲ್ಲದೆ ನಮ್ಮ ಪಿತೃವಾಗಿರುವ ಅಬ್ರಹಾಮನಿಗೆ ಸುನ್ನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆಯ ಹೆಜ್ಜೆಗಳನ್ನು ಹಿಡಿದು ನಡೆಯುತ್ತಾರೋ ಅವರಿಗೆ ಸಹ ಮೂಲ ತಂದೆಯಾಗಿದ್ದಾನೆ. ಬಿಲೀವರ್ ವಾಕ್ಸ್ ಬೈ ಫೇತ್, ಹಿ ಲಿವ್ಸ್ ಬೈ ಫೇತ್. ಬಿಲೀವರ್ ವಾಕ್ಸ್ ಬೈ ಫೇತ್ ಅಂದ್ರೆ ಒಬ್ಬ ವಿಶ್ವಾಸಿಯು ನಂಬಿಕೆಯಿಂದಲೇ ಅವನನ್ನು ಹೆಜ್ಜೆ ಇಡುವಂತವನಾಗಿದ್ದಾನೆ. ಅಬ್ರಹಾಮನು ಅದೇ ಮಾಡಿದನು.
ದೇವರ ಮಾತನ್ನು ಆತನು ಕೇಳಿದನು, ದೇವರ ವಾಯ್ಸನ್ನು ಆತನು ಕೇಳಿದನು, ದೇವರ ಸ್ವರವನ್ನು ಕೇಳಿ ಆತನು ದೇವರು ಹೇಳಿದಂತೆ ಅವನು ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೀವಿ. ಪ್ರತಿ ಅವನ ಹೆಜ್ಜೆಯೂ ಕೂಡ ನಂಬಿಕೆಯ ಹೆಜ್ಜೆ ಅದಾಗಿತ್ತು ಎಂಬುದನ್ನು ನೋಡ್ತೀವಿ. ಆದ್ರಿಂದ ನಾವು ನಡೆಯುವಂತ ಪ್ರತಿನಿತ್ಯದಲ್ಲಿ ಇಡುವಂತ ಒಂದೊಂದು ಹೆಜ್ಜೆಗಳು ಅದು ನಂಬಿಕೆಯ ಹೆಜ್ಜೆಗಳು ಎಂಬುವಂಥದ್ದನ್ನು ವಿಶ್ವಾಸಿ ಗ್ರಹಿಸಿಕೊಳ್ಳುವಂಥದ್ದು ಪ್ರಾಮುಖ್ಯವಾಗಿದೆ. ಆಮೇಲೆ ಮತ್ತಾಯ 21:22. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ವಿಶ್ವಾಸಿ ಏನಂತೆ ನಂಬಿಕೆಯಿಂದ ಅವನು ಪ್ರಾರ್ಥನೆ ಮಾಡುವಾಗ, ಪ್ರೇ ಬೈ ಫೇತ್ ಅಂದ್ರೆ ನಂಬಿಕೆಯಿಂದ ಅವನು ಪ್ರಾರ್ಥನೆ ಮಾಡುವಾಗ ನೀವು ಕೇಳಿಕೊಂಡನ್ನೆಲ್ಲ ನೀವು ಪಡ್ಕೊಳ್ಳುವಂತವರು ಆಗಿದ್ದೀರಿ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಪ್ಲೇಸ್ ಆಫ್ ಫೇತ್ ಇನ್ ಎ ಬಿಲೀವರ್ಸ್ ಲೈಫ್ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಎಫೆಸ 6:16. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ರೆಸಿಸ್ಟ್ ಇವಿಲ್ ಬೈ ಫೇತ್ ಅಂತಂದ್ರೆ ನಂಬಿಕೆಯ ಮುಖಾಂತರವಾಗಿ, ನಂಬಿಕೆ ಎಂಬ ಗುರಾಣಿಯ ಮುಖಾಂತರವಾಗಿ ಸೈತಾನನನ್ನು ನೀವು ಎದುರಿಸಿರಿ. ರೆಸಿಸ್ಟ್ ದ ಡೆವಿಲ್ ಅಂದ್ರೆ ಸೈತಾನನನ್ನು ಓಡಿಸಿರಿ, ಎದುರಿಸಿರಿ. ಸೈತಾನನು ಮಾಡುವಂತ ಆ ಎಲ್ಲಾ ಕಾರ್ಯಗಳನ್ನು, ಆತನು ನಮ್ಮನ್ನು ಎದುರಿಸುವಂತ, ನಮ್ಮನ್ನು ಬೀಳಿಸುವಂತ ಎಲ್ಲಾ ಕಾರ್ಯಗಳಲ್ಲಿ ನಾವು ಏನ್ ಮಾಡ್ಬೇಕು? ನಂಬಿಕೆ ಎಂಬ ಗುರಾಣಿಯನ್ನು ನಾವು ಎಕ್ಸಸೈಸ್ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು ಅದು ಆಗಿರ್ತದೆ. ಆಮೇಲೆ ಕಡೆಯದಾಗಿ ಇಬ್ರಿಯ 11:13. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು. ಏನಂತೆ? ಒಬ್ಬ ವಿಶ್ವಾಸಿಯು ನಂಬಿಕೆಯಿಂದಲೇ ಬದುಕುತ್ತಾನೆ, ನಂಬಿಕೆಯಿಂದಲೇ ಅವನು ಪ್ರಾಣ ಬಿಡುವಂತವನಾಗಿದ್ದಾನೆ. ಅಂತಂದ್ರೆ ನೋಡ್ರಿ, ರಕ್ಷಕನಾದ ಯೇಸು ಕ್ರಿಸ್ತನು ಆತನು ಪ್ರತ್ಯಕ್ಷನಾಗುವವರೆಗೆ ಅವರ ಜೀವಿತ ಈ ಲೋಕದಲ್ಲಿ ಇರಲಿಲ್ಲ. ಅಬ್ರಹಾಮನಿಂದ ಹಿಡಿದು ಇನ್ನು ಬಂದಂತ ಎಲ್ಲಾ ಭಕ್ತರುಗಳು ಜೀವಿತಗಳು ಅವರು ಮುಂದಾಗುವಂತ ವಾಗ್ದತ್ತ ದೇಶವನ್ನು ನೋಡಿ ಅದನ್ನು ನೋಡ್ಬೇಕೆಂಬುದಾಗಿ ಅವರೆಲ್ಲ ಆಶೆ ಪಟ್ರು. ಆದ್ರೆ ಏನಾಯ್ತು? ಮುಂದೆ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ಬಂದು ಆತನು ರಕ್ಷಣೆಯ ಮಾರ್ಗವನ್ನು ಈ ಲೋಕಕ್ಕೆ ತಂದು ಇದೆಲ್ಲ ಪ್ರವಾದನೆಯಲ್ಲಿ ನುಡಿದ ಸಂಗತಿಗಳು ಎಲ್ಲವೂ ಅವು ಕಾರ್ಯರೂಪಕ್ಕೆ ಬರುವಷ್ಟು ದಿವಸಗಳು ಅವರು ಬದುಕಲಿಲ್ಲ. ಆದರೆ ಅವರು ನಂಬಿಕೆಯಿಂದಲೇ ಅವರು ಆ ಕಾರ್ಯಗಳನ್ನು ನಂಬಿ ಅವರು ತೀರಿ ಹೋದರು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ, ಈ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಹಾಗಾದ್ರೆ ಪ್ರಿಯರೇ, ನಾವೇನಾಗಿದ್ದೇವೆ? ನಾವಿನ್ನೂ ಈ ಲೋಕದಲ್ಲಿ ಬದುಕಿದ್ದೇವೆ. ನಾವು ಕೂಡ ಒಂದು ದಿವಸ ಸಾಯುವಂತವರಾಗಿದ್ದೇವೆ. ಆದರೆ ನಾವು ನಂಬಿಕೆ ಅದು ಸಾಯುವಂಥದ್ದಲ್ಲ. ನಾವು ನಂಬಿದಂತಹ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಾವು ಸತ್ತರೂ ಕೂಡ ಮುಂದಿನ ದಿವಸಗಳಲ್ಲಿ ಅದು ನಿಜತ್ವವಾಗಿ ಅದು ಕಾಣಿಸಲ್ಪಡುವಂಥದ್ದು ಅದಾಗಿದೆ ಎಂಬುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಉಂಟು. ಆದ್ರಿಂದ ಪ್ರಿಯರೇ, ನಾವು ನೋಡಿದಂತಹ ಸಂಗತಿ ಪ್ಲೇಸ್ ಆಫ್ ಫೇತ್ ಇನ್ ಎ ಬಿಲೀವರ್ಸ್ ಲೈಫ್ ಅಂದ್ರೆ ನಂಬಿಕೆಯಿಂದಲೇ ಬದುಕುತ್ತಾನೆ, ನಂಬಿಕೆಯಿಂದಲೇ ಅವನು ನಡೆಯುತ್ತಾನೆ, ನಂಬಿಕೆಯಿಂದಲೇ ಪ್ರಾರ್ಥನೆ ಮಾಡುತ್ತಾನೆ, ನಂಬಿಕೆಯಿಂದಲೇ ಅವನು ಸೈತಾನನ್ನು ಎದುರಿಸುವಂತವನಾಗಿದ್ದಾನೆ, ನಂಬಿಕೆಯಿಂದಲೇ ಅವನು ಪ್ರಾಣವನ್ನು ಬಿಡುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಆಮೇಲೆ ವಿಶ್ವಾಸ ಜೀವಿತದಲ್ಲಿ ನಂಬಿಕೆಯು ಯಾವ ರೀತಿಯಲ್ಲಿ ಅದು ಬೆಳವಣಿಗೆಗೆ ಬರುವಂತದ್ದಾಗಿದೆ. ಗ್ರೋತ್ ಆಫ್ ಫೇತ್ ಇನ್ ಎ ಕ್ರಿಶ್ಚಿಯನ್ ಲೈಫ್ ಅಂದ್ರೆ ಕ್ರೈಸ್ತ ಜೀವಿತದಲ್ಲಿ ನಂಬಿಕೆಯು ವೃದ್ಧಿಯಾಗುವ ಸಂಗತಿಗಳು ಏನು ಎಂಬುವಂಥದ್ದನ್ನು ಕೂಡ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. 1 ಕೊರಿಂಥ 16:13. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ನೋಡ್ರಿ, ಇದು ನಮಗೆ ಕೊಡುವಂತ ಎಚ್ಚರಿಕೆ. ನಮ್ಮ ನಂಬಿಕೆ ಅದು ವೃದ್ಧಿ ಆಗುವಂಥದ್ದು ಹೇಗೆ ಎಂಬುದಾಗಿ ಹೇಳುವಾಗ, ನಾವು ಅದರಲ್ಲಿ ಸ್ಟೆಡ್ ಫಾಸ್ಟ್ನೆಸ್ ಅಂದ್ರೆ ನಿರತರಾಗಿರುವಾಗ. ಏನು? ನಾವು ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಏನ್ ಮಾಡ್ತಿದ್ರು ಅವರು?
ನಂಬಿದಂತಹ ಎಲ್ಲಾ ಭಕ್ತರು, ನಂಬಿದಂತಹ ಸಹೋದರರುಗಳು ಒಟ್ಟಾಗಿ ಸೇರಿಕೊಂಡು ಒಗ್ಗಟ್ಟಾಗಿ ಅವರು ಏನ್ ಮಾಡ್ತಾ ಇದ್ರು, ಒಂದು ಕಡೆ ಒಂದು ಸಭೆಯಾಗಿ ಒಂದು ಮನೆಯಲ್ಲಿ ಅವರು ಸೇರಿ ಏನ್ ಮಾಡ್ತಿದ್ರು, ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ, ಸಹೋದರ ಸ್ನೇಹದಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ರು. ಯಾಕೆ? ಅವರ ನಂಬಿಕೆ ಯೇಸು ಕ್ರಿಸ್ತ ಮೇಲೆ ಇಟ್ಟಂತ ನಂಬಿಕೆ ಅದು ವೃದ್ಧಿಯಾಗುತ್ತಾ ಹೋಗಬೇಕೆಂಬುದಾಗಿ ಅದರಲ್ಲಿ ಅವರು ನಿರತರಾಗಿದ್ದರು. ಸ್ಟೆಡ್ ಫಾಸ್ಟ್ಲಿ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ನಂಬಿಕೆ ಅದು ಅಭಿವೃದ್ಧಿ ಹೊಂದಬೇಕಾದರೆ ನಾವು ಈ ಕಾರ್ಯಗಳನ್ನು ನಿರತವಾಗಿ ನಾವು ಮಾಡಬೇಕು ಎಂಬುವಂಥದ್ದನ್ನು ವಾಕ್ಯ ತಿಳಿಸುತ್ತದೆ. ಅಪೊಸ್ತಲರ ಕೃತ್ಯ 14:22. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ನೋಡ್ರಿ, ಈ ನಂಬಿಕೆ ವೃದ್ಧಿ ಯಾಕಾಗ್ಬೇಕು? ನಾವು ಬಹಳ ಸಂಕಟಗಳನ್ನು, ಬಹಳ ಹಿಂಸೆಗಳನ್ನು ವಿಶ್ವಾಸಿ ತಾಳಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದಲ್ಲ, ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬ ವಿಶ್ವಾಸಿಯು ಏನಾಗ್ತದಂತೆ, ಅವನು ಹಿಂಸೆಗೆ ಒಳಗಾಗುವನು ಎಂಬುವಂಥದ್ದನ್ನು ಆಗಲೇ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ ಅಲ್ವೇ? ನಾವು ಅಪೊಸ್ತಲರ ಕೃತ್ಯಗಳನ್ನು ಓದುತ್ತಾ ಬರುವಾಗ ಭಕ್ತರುಗಳು ಎಷ್ಟರ ಮಟ್ಟಿಗೆ ಅವರು ಹಿಂಸೆಗಳನ್ನು ಅನುಭವಿಸಿದರು, ಎಷ್ಟರ ಮಟ್ಟಿಗೆ ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಗಳಾದರು. ಆದರೆ ಅವರ ನಂಬಿಕೆ ಅದು ಕುಂದು ಹೋಗ್ಲಿಲ್ಲ ಅಲ್ವಾ? ಅದರಿಂದಲೇ ಅವರ ನಂಬಿಕೆಯನ್ನು ಅವರು ವೃದ್ಧಿಪಡಿಸಿಕೊಳ್ಳುತ್ತಾ ಎಂತ ಒಂದು ಪರಿಸ್ಥಿತಿಗತಿಗಳಲ್ಲಿಯೂ ಕೂಡ, ಹಿಂಸೆಯ ಸಂದರ್ಭದಲ್ಲಿಯೂ ಕೂಡ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲಿಕ್ಕೆ ಏನಾಯ್ತು, ಅವರಿಗೆ ಸಾಧ್ಯವಾಯಿತು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂತವರು ನಾವು ಆಗಿದ್ದು. ಆದ್ರಿಂದ ಪ್ರಿಯರೇ, ನಮ್ಮ ನಂಬಿಕೆ ಅದು ಬೆಳೆಯುತ್ತಾ ಪ್ರತಿನಿತ್ಯದಲ್ಲಿ ಹೋಗ್ಬೇಕೆಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸುವಂಥದ್ದು ಆಗಿ. ರೋಮ 4ನೇ ಅಧ್ಯಾಯ 20-23. ರೋಮ 4:20-23. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನೋಡ್ರಿ, ಇಲ್ಲಿ ಅಬ್ರಹಾಮನ ಕುರಿತಾಗಿ ನಾವು ರೋಮಪತ್ರಿಕೆಯಲ್ಲಿ ಮಾತಾಡುವಂಥದ್ದು ನಾವು ನೋಡ್ತೀವಿ. ಅವನು ಚಂಚಲನಾಗ್ಲಿಲ್ಲ. ದೇವರ ಮೇಲೆ ಇಟ್ಟಂತ ನಂಬಿಕೆ ಅದು ಅವನಲ್ಲಿ ಕುಂದಲಿಲ್ಲ. ಅವನಲ್ಲಿ ಏನಾಗ್ತಾ ಹೋಯ್ತು, ಇನ್ನು ಅದು ಸ್ಟ್ರಾಂಗ್ ಆಗ್ತಾ ಹೋಯ್ತು. ಬಿ ಸ್ಟ್ರಾಂಗ್ ಇನ್ ಯುವರ್ ಫೇತ್. ನಂಬಿಕೆಯಲ್ಲಿ ದೃಢವಾಗಿರು, ನಂಬಿಕೆಯಲ್ಲಿ ಬಲವುಳ್ಳವನಾಗಿರು. ಅಬ್ರಹಾಮನು ದೇವರ ಮೇಲೆ ಇಟ್ಟಂತ ನಂಬಿಕೆ ದಿವಸದಿಂದ ದಿವಸಕ್ಕೆ ಅದು ದೃಢವಾಗುತ್ತಾ ಬೆಳೆಯುತ್ತಾ ಹೋದುದರಿಂದ ಏನಾಯ್ತು, ಅವನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದ ದೇವರು ತಂದಂಥದ್ದನ್ನು ನಾವು ನೋಡುವಂತವರು ನಾವಾಗಿದ್ದೇವೆ. ಆಮೇಲೆ ಕೊಲೊಸೆ 1:23. ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ಏನಾಗ್ಬೇಕಂತೆ? ನಂಬಿಕೆಯಲ್ಲಿ ನಾವು ನೆಲೆಗೊಳ್ಳಬೇಕು. ಮುಂದೆ ನಮಗೆ ಸಿಗಬೇಕಾದಂತ ಆ ಅದ್ಭುತವಾದಂತ ನಿತ್ಯ ಜೀವ ನಮಗೆ ಪ್ರಾಪ್ತವಾಗಬೇಕಾದರೆ ನಂಬಿಕೆಯಲ್ಲಿ ಯು ಮಸ್ಟ್ ಬಿ ಗ್ರೌಂಡೆಡ್ ಇನ್ ಯುವರ್ ಫೇತ್. ಅಂದ್ರೆ ನಂಬಿಕೆಯಲ್ಲಿ ನಾವು ದೃಢವಾಗಿ ನೆಲೆಗೊಳ್ಳಬೇಕು ಎಂಬುವಂಥದ್ದನ್ನು ವಾಕ್ಯ ನಮಗೆ. ಇದೆಲ್ಲ ವಿಶ್ವಾಸಿ ನಿತ್ಯದಲ್ಲಿ ತನ್ನ ಜೀವಿತದಲ್ಲಿ ಅಭ್ಯಾಸಕ್ಕೆ ತರಬೇಕು. ವಾಕ್ಯ ಯಾಕೆ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ? ಈ ವಾಕ್ಯಗಳಲ್ಲಿ ನಾವು ಓದಿ ಧ್ಯಾನಿಸಿ ಪಡಕೊಂಡವರಾಗಿ ಅವುಗಳನ್ನು ನಮ್ಮ ಜೀವಿತಕ್ಕೆ ಅನುಷ್ಠಾನಕ್ಕೆ ನಾವು ತರುವುದರಿಂದ ನಮ್ಮ ಆತ್ಮಿಕ ಜೀವಿತ ಅದು ವೃದ್ಧಿಯಾಗುವಂಥದ್ದು ಅದಾಗಿರುತ್ತದೆ ಎಂಬುವಂಥದ್ದನ್ನು ವಾಕ್ಯ ತಿಳಿಸುವಂಥದ್ದು ಅದು ಆಗಿದೆ. ಲೂಕ 17:5. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತನ್ನು ಕೇಳುವುದು. ಏನಂತೆ ನೋಡ್ರಿ, ಶಿಷ್ಯರು ಪ್ರಾರ್ಥಿಸ್ತಾ ಇದ್ದಾರೆ ಯೇಸು ಸ್ವಾಮಿಯ ಬಳಿಗೆ ಬಂದು ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಯಾಕೆ ಗೊತ್ತಾ? ಅವರು ಯೇಸು ಸ್ವಾಮಿ ಅವರಿಗೆ ಎಲ್ಲಾ ರೀತಿಯಲ್ಲಿ ಟೀಚ್ ಮಾಡಿ, ಬೋಧನೆ ಮಾಡಿ, ಅಪೊಸ್ತಲರನ್ನು ಆದುಕೊಂಡು ಅವರಿಗೆ ಎಲ್ಲಾ ರೀತಿಯ ವರಗಳನ್ನು, ಎಲ್ಲಾ ರೀತಿಯ ಶಕ್ತಿಯನ್ನು
ನೋಡ್ರಿ, ಅವರಿಗೆ ಅದ್ಭುತ ಕಾರ್ಯಗಳನ್ನು ಮಾಡುವ ಶಕ್ತಿ ಇಲ್ಲ. ಎಲ್ಲವನ್ನು ಕೊಟ್ಟ ಮೇಲೂ ಕೂಡ ಅನೇಕ ಸಾರಿ ಏನಾಯ್ತು, ಅವರ ಜೀವಿತದಲ್ಲಿರುವ ಅಪನಂಬಿಕೆ, ಅವರ ಜೀವಿತದಲ್ಲಿರುವ ಆ ನಂಬಿಕೆ ವೃದ್ಧಿ ಆಗದೇ ಇರುವಂತ ಸ್ಥಿತಿ ಅವರ ಜೀವಿತದಲ್ಲಿ ಇದ್ದುದರಿಂದ ಕಾರ್ಯ ಆಗದೆ ಹೋಯ್ತು ಅಲ್ವಾ, ಕಾರ್ಯ ಆಗದೆ ಹೋಯ್ತು. ಆಗ ಅವರು ಜನರು ಬಂದು ನಿಮ್ಮ ಶಿಷ್ಯರು ಇದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ಅದೇ ಯೇಸು ಸ್ವಾಮಿಯ ಬಳಿಗೆ ಹೇಳಿ. ಆದ್ರಿಂದ ಯೇಸು ಸ್ವಾಮಿ ಅವರಿಗೆ ಹೇಳಿದ್ದು, ನೀವು ಇನ್ನೆಷ್ಟು ಸಾರಿ ನಾನು ನಿಮಗೆ ಹೇಳಿ ಎಂಬುದಾಗಿ ಆತಂತು. ಅಂದ್ರೆ ನಂಬಿಕೆಯಲ್ಲಿ ಸಾಸಿವೆ ಕಾಳಷ್ಟು ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ನೀವು ಮಾಡುವಂತ ಕಾರ್ಯಗಳು ಅದು ಸಾಧ್ಯವಾಗ್ತದೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ಸ್ವಾಮಿ ತಿಳಿಸಿದ್ದನ್ನು ನಾವು ನೋಡ್ತೇವೆ. ಆದ್ರಿಂದ ದೇರ್ ಮಸ್ಟ್ ಬಿ ಇನ್ಕ್ರೀಸ್ ಆಫ್ ಫೇತ್ ಎವ್ರಿ ಡೇ ಇನ್ ಅ ಬಿಲೀವರ್ಸ್ ಲೈಫ್. ಪ್ರತಿನಿತ್ಯದಲ್ಲಿ ನಮ್ಮ ನಂಬಿಕೆ ಅದು ವೃದ್ಧಿಯಾಗುತ್ತಾ ಹೋಗಬೇಕೆಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಒಂದು ಸಾರಿ ಒಬ್ಬ ಸಭೆಗೆ ಸೇರಿದ ಒಬ್ಬ ತಂದೆ, ಒಬ್ಬ ಮಗ, ಚಿಕ್ಕ ಮಗ, ಅವರಿಬ್ಬರು ಮನೆಯಿಂದ ಹೊರಟು ಸಭೆಯಲ್ಲಿ ನಡೆಯುವಂತ ಪ್ರಾರ್ಥನೆಗೆ ಅವರು ಹೋದ ಮನೆಯನ್ನು ಬಿಟ್ಟು ಹೊರಟರು. ಆಗ ಅವರು ಪ್ರಾರ್ಥನೆಗೆ ಅನೇಕ ಮುಖ್ಯವಾದಂತಹ ಅಂಶಗಳನ್ನು ಇಟ್ಟುಕೊಂಡು ಪ್ರಾರ್ಥನೆಗೆ ಸೇರಿ ಬರ್ಲಿಕ್ಕೆ ಹೊರಟರು. ಆಗ ಮಗನು ತಂದೆಯ ಕೈಯನ್ನು ಸರಿಸಿಕೊಂಡು ಮತ್ತೆ ವಾಪಸ್ ಮನೆಗೆ ಓಡಿ ಹೋದ. ತಂದೆ ಇದೇನು ಇದು ಈಗ ಮಾಡಿದ್ನಲ್ಲ ಎಂಬುದಾಗಿ ತಿಳ್ಕೊಳ್ಳುವಾಗ ಮಗನು ವಾಪಸ್ಸು ಒಂದು ಛತ್ರಿಯನ್ನು, ಒಂದು ಅಂಬ್ರಲಾವನ್ನು ಅವನು ಹಿಡ್ಕೊಂಡು ತಂದೆಯ ಒಟ್ಟಿಗೆ ಬಂದು ತಂದೆ ಕೇಳಿದಂತೆ, ಏನಪ್ಪಾ, ಯಾಕೆ ತಂದೆ? ಆಗ ಮಗ ಹೇಳಿದಂತೆ ತಂದೆಗೆ, ಅಪ್ಪ, ಇವತ್ತು ನಾವು ಮಳೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಸಭೆಗೆ ಹೋಗ್ತಾ ಇದ್ದೇವೆ ಅಲ್ವಾ. ದೇವರು ನಮಗೆ ಮಳೆಯನ್ನು, ಗಾಡ್ ವಿಲ್ ಗಿವ್ ರೈನ್ ಟು ಅಸ್, ದೇವರು ನಮಗೆ ಮಳೆಯನ್ನು ಕೊಡುವಂತವನಾಗಿದ್ದಾನೆ. ಆದ್ರಿಂದ ನಾನು ಈ ಛತ್ರಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಮಳೆ ಬಂದಾಗ ನಾವು ಛತ್ರಿ ಹಿಡ್ಕೊಂಡು ಹೋಗ್ಬೋದು. ಅಂದ್ರೆ ಅವನಲ್ಲಿ ಇದ್ದಂತ ಸರಳವಾದ ನಂಬಿಕೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ. ಅವನಲ್ಲಿ ಇದ್ದಂತ ನಂಬಿಕೆಯ ಆ ಒಂದು ನಿರೀಕ್ಷೆಯನ್ನು ನಾವು ಜ್ಞಾಪಕ ಮಾಡಿ. ಆದ್ರಿಂದ ನಾವು ಏನು, ವಾಕ್ಯವು ಕೂಡ ಹೇಳ್ತದೆ, ನೀವು ಏನು ಪ್ರಾರ್ಥನೆ ಮಾಡುತ್ತೀರಿಲ್ಲ, ನೀವು ಈಗಾಗಲೇ ಅದನ್ನು ಪಡಕೊಂಡಿದ್ದೇನೆ ಎಂಬುದಾಗಿ ನಂಬಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು ಅದು ಆಗಿದೆ. ಆದ್ರಿಂದ ಪ್ರಿಯರೇ, ನಾವು ಈ ದಿನದಲ್ಲಿ ನೋಡಿದಂತ ಕೆಲವು ಅಂಶಗಳಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟರ ಮಟ್ಟಿಗೆ ಕ್ರಿಸ್ತಿಯ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತಿದ್ದೇವೆ, ಕ್ರಿಸ್ತಿಯ ನಂಬಿಕೆಯಲ್ಲಿ ನಾವು ಬೆಳೆಯುತ್ತಾ ಇದ್ದೇವೆ, ಅದರಲ್ಲಿ ನೆಲೆಗೊಂಡಿದ್ದೇವೆ. ಕ್ರಿಸ್ತಿಯ ನಂಬಿಕೆಯ ಆ ಮೌಲ್ಯಗಳು, ಆ ಫಲಗಳು ನಮ್ಮ ಜೀವಿತದಲ್ಲಿ ಅವುಗಳು ಕಾರ್ಯ ಮಾಡುತ್ತಾ ಬಂದಿವೆಯೋ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿ. ಯಾಕಂದ್ರೆ ನಮಗೆ ಪ್ರಾಪ್ತವಾಗಿರಬೇಕಾಗಿರುವ ಆ ಪರಲೋಕ ನಿತ್ಯ ಜೀವವು ಅದು ನಂಬಿಕೆಯ ಮೇಲೆ ಆಧಾರಗೊಂಡಿದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಆಗಿದೆ. ಆದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಂಬಿಕೆ ಕುರಿತಾಗಿ ಅನೇಕ ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಆದ್ರಿಂದ ಇದನ್ನು ನೀವು ಮೆಲುಕು ಹಾಕಿರಿ, ಅದನ್ನು ನೀವು ಗ್ರಹಿಸಿಕೊಳ್ಳಿರಿ. ಅನೇಕ ವಾಕ್ಯಗಳಲ್ಲಿಂದ ನಾವು ನೋಡಿದ್ದೇವೆ, ಅವುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ, ಅದರಂತೆ ಜೀವಿಸೋಣ, ನಂಬಿಕೆ ವೃದ್ಧಿ ಹೊಂದಿ ನಡೆಯೋಣ. ಮುಂದಿನ ವಾರದಲ್ಲಿ ನಾವು 1ನೇ ಅಧ್ಯಾಯ, ಯಾಕೋಬ 1ನೇ ಅಧ್ಯಾಯ 7ರಿಂದ 17 ವಚನದವರೆಗೆ ಧ್ಯಾನ ಮಾಡ್ಲಿಕ್ಕೆ ನಾವು ಹೋಗ್ತೇವೆ. ಆದ್ರಿಂದ ನೀವು ಅಧ್ಯಯನಕ್ಕೆ ಬರುವಂತವರೆಲ್ಲ 1ನೇ ಅಧ್ಯಾಯದಿಂದ ಎರಡನೇ ವಚನದಿಂದ 17ನೇ ವಚನದವರೆಗೆ ನೀವು ಧ್ಯಾನ ಮಾಡಿಕೊಂಡು ಓದ್ಕೊಂಡು ಬರುವಂತದ್ದು ಅವಶ್ಯಕವಾಗಿರ್ತದೆ. ಆದ್ರಿಂದ ಈ ದಿನದ ಅಧ್ಯಯನವನ್ನು ದೇವರು ಆಶೀರ್ವದಿಸಿ ನಡೆಸಲಿ ಮತ್ತು ನಮ್ಮ ವಿಶ್ವಾಸ ಜೀವಿತಕ್ಕೆ ಹೆಚ್ಚಾದಂತ ಒಂದು ಆತ್ಮೀಕ ಲಾಭ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತವನು ಆಗಿದ್ದೇನೆ.